ಇವತ್ತು ನೀವು ರಾಯಲ್ ಪ್ಯಾಲೇಸ್ ಅಲ್ಲಿ ಅತಿಥಿಯಾಗಿದ್ದೀರಿ. ಈ ಪ್ರಯಾಣ ಮೋದಿಜಿ ಹೇಗ್ ನೋಡ್ತಾರೆ? ಪ್ರಸೂನ್ಜಿ, ನಾನು ಎಲ್ಲಕ್ಕಿಂತ ಮೊದಲು ನಾನ್ ನಿಮ್ಮೆಲ್ರಿಗೂ ಆಭಾರಿಯಾಗಿದ್ದೀನಿ ಅಂತ ಹೇಳಬೇಕು. ನಿಮ್ಮೆಲ್ಲರ ದರ್ಶನ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿದೆ. ನೀವು ಭೂಮಿ ಮಣ್ಣಿಂದ ನಿಮ್ಮ ಮಾತು ಶುರು ಮಾಡಿದ್ದೀರಾ. ನೀವು ಕವಿಗಳಿದ್ದೀರಿ, ಅದಕ್ಕೆ ರೈಲ್ವೆಯಿಂದ ರಾಯಲ್ ಪ್ರಯಾಣ ನಿಮ್ಗೆ ಅಂತ ಹೇಳೋಕೆ ನಿಮ್ಗೆ ತುಂಬಾ ಸರಳ ಅನ್ಸ್ಬೋದು. ಆದ್ರೆ ಜೀವನದ ದಾರಿ ತುಂಬಾ ಕಠಿಣವಾಗಿರತ್ತೆ. ನಿಜ ಹೇಳ್ಬೇಕು ಅಂದ್ರೆ ರೈಲ್ವೆ ಸ್ಟೇಷನ್ ಮಾತು ನನ್ನ ಜೀವನದ ವ್ಯಕ್ತಿಗತ ವಿಷಯ ಆಗಿದೆ. ನನ್ನ ವೈಯಕ್ತಿಕ ಜೀವನದಲ್ಲಿ ಸುವರ್ಣ ಕಾಲ ಅದು ನನಗೆ ಬದುಕೋದನ್ನು ಕಲಿಸಿದೆ, ಹೋರಾಡೋದನ್ನು ಕಲಿಸಿದೆ. ಮತ್ತೆ ಜೀವನ ಕೇವಲ ನಮಗ್ ಮಾತ್ರ ಅಲ್ಲ, ಬೇರೆಯವ್ರಿಗೂ ಸೇರಿದ್ದು ಅಂತ. ಇದು ರೈಲಿನ ಹಳಿಗಳ ಮೇಲೆ ಓಡ್ತಿರೋ ಗಾಡಿಯ ಶಬ್ದನ ಕೇಳ್ಕೊಂಡು ಚಿಕ್ಕಂದಿನಿಂದ ಅರ್ಥ ಮಾಡ್ಕೊಂಡು ಕಲ್ತೆ. ಅದೆಲ್ಲ ನನ್ನ ವಿಷಯ ಬಿಡಿ. ಆದ್ರೆ ಈ ರಾಯಲ್ ಪ್ಯಾಲೇಸ್ ಇದು ನರೇಂದ್ರ ಮೋದಿದಲ್ಲ. ಇದು ನನ್ ಕಥೆನೂ ಅಲ್ಲ. ಆ ಭಾವನೆಗಳು ನಿಮ್ಮಲ್ಲಿ. ಈ ರಾಯಲ್ ಪ್ಯಾಲೇಸ್ 125 ಕೋಟಿ ಭಾರತೀಯರ ಸಂಕಲ್ಪದ ಪರಿಣಾಮ. ರೈಲಿನ ಹಳಿಗಳ ಮೋದಿ ಈ ನರೇಂದ್ರ ಮೋದಿ. ರಾಜರ ಅರಮನೆಯಲ್ಲಿರೋದು 125 ಕೋಟಿ ಭಾರತೀಯರ ಸೇವಕ. ಅದು ನರೇಂದ್ರ ಮೋದಿ ಅಲ್ಲ. ಮತ್ತೆ ಇದು ಭಾರತದ ಪ್ರಜಾತಂತ್ರದ ಶಕ್ತಿ, ಭಾರತದ ಸಂವಿಧಾನದ ಶಕ್ತಿ. ಇಲ್ಲಿ ಎಂಥ ರೀತಿ ಭಾವನೆ ಬರುತ್ತೆ ಅಂದ್ರೆ, ಇಲ್ಲಾಂದ್ರೆ ಕೆಲವು ಜಾಗಗಳು ಕೆಲವು ಪರಿವಾರಕ್ಕೆ ರಿಸರ್ವ್ ಆಗಿರುತ್ತೆ. ಪ್ರಜಾತಂತ್ರದಲ್ಲಿ ಜನತಾ ಜನಾರ್ದನ ಈಶ್ವರನ ರೂಪ. ಆದ್ರೆ ಅವ್ನು ನಿರ್ಧಾರ ಮಾಡಿದ್ರೆ ಒಬ್ಬ ಚಹಾ ಮಾರೋನು ಕೂಡ ಅವರ ಪ್ರತಿನಿಧಿಯಾಗಿ ಈ ರಾಯಲ್ ಪ್ಯಾಲೇಸ್ ಜೊತೆ ಕೈ ಜೋಡಿಸ್ತಾನೆ. ಮೋದಿಯವರೇ, ಇದುವರೆಗೂ ನೋಡಿದ್ವಿ. ಮತ್ತೆ ಟ್ವಿಟರ್ ನಲ್ಲಿ ಪ್ರಶಾಂತ್ ದೀಕ್ಷಿತ್ ಇದ್ದಾರೆ, ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಸಾಕಷ್ಟು ಕೆಲಸಗಳಾಗ್ತಿದೆ, ರೋಡ್ಗಳನ್ನ ಹಾಕ್ತಿದ್ದಾರೆ, ರೈಲ್ವೆ ಲೈನ್ಗಳನ್ನ ಹಾಕ್ತಿದ್ದಾರೆ, ಸಾಕಷ್ಟು ವೇಗವಾಗಿ ನಡೀತಿದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೊದಲು ನಮ್ಗೆ 2 ಹೆಜ್ಜೆ ನಡೆಯೋ ಅಭ್ಯಾಸ ಇತ್ತು. ಆ ಮೋದಿಯವರೇ, ಈಗ ನಾವು ಸಾಕಷ್ಟು ಹೆಚ್ಚು ನಡೀತೀವಿ. ಹಾಗಿದ್ರೂ ತಾಳ್ಮೆಗಿಟ್ಟು ಈಗ್ಲೇ ಯಾಕಿಲ್ಲ ಅನ್ನೋ ಅಸಮಾಧಾನನ ನೀವ್ ಹೇಗ್ ನೋಡ್ತೀರಾ? ನಾನಿದನ್ನ ಸ್ವಲ್ಪ ಬೇರೆ ತರದಲ್ಲಿ ನೋಡ್ತೀನಿ. ಯಾವುದರಲ್ಲಿ ಸಂತೋಷದ ಭಾವನೆ ಹುಟ್ಟುತ್ತದೆಯೋ ಬೇಕಾದಷ್ಟಾಯ್ತು.
ಬಿಡು, ಇದರಲ್ಲೇ ಹೇಗೋ ಮುಂದುವರ್ಸ್ಕೊಂಡು ಹೋಗೋಣ. ಮತ್ತೆ ಜೀವನ ಇನ್ನೇನು ಮುಂದೆ ಹೋಗೋದಿಲ್ಲ. ಪ್ರತಿ ವಯಸ್ಸಲ್ಲಿ, ಪ್ರತಿ ಯುಗದಲ್ಲಿ, ಎಲ್ಲ ಅವಸ್ಥೆಗಳಲ್ಲಿ ಏನಾದ್ರೂ ಒಂದು ಹೊಸದನ್ನ ಮಾಡೋದಕ್ಕೆ ಮತ್ತೆ ಹೊಸದನ್ನ ಪಡೆಯೋದಕ್ಕೆ ಉದ್ದೇಶ ವೇಗ ಕೊಡುತ್ತೆ. ಇಲ್ಲ ಅಂದ್ರೆ ನನ್ನ ಪ್ರಕಾರ ಜೀವನ ಸ್ಥಗಿತವಾಗುತ್ತೆ. ತಾಳ್ಮೆ ಇಲ್ಲದೆ ಇರೋದು ಕೆಟ್ಟದ್ದು ಅಂತ ಯಾರಾದ್ರೂ ಹೇಳಿದ್ರೆ ನನ್ನ ಪ್ರಕಾರ ಅವರು ಮುದುಕರಾಗಿರ್ತಾರೆ ಅಂತ. ನನ್ನ ದೃಷ್ಟಿನಲ್ಲಿ ತಾಳ್ಮೆ ಇಲ್ದಿರೋರು ಯೌವನದ ಒಂದು ಗುರುತು ಕೂಡ. ನೀವು ನೋಡಿರ್ಬಹುದು, ಯಾರ ಮನೆಯಲ್ಲಿ ಸೈಕಲ್ ಇದೆಯೋ ಅವನು ಸ್ಕೂಟರ್ ಬಂದ್ರೆ ಚೆನ್ನಾಗಿರುತ್ತೆ ಅನ್ಕೋತಾನೆ. ಸ್ಕೂಟರ್ ಇದ್ರೆ ಮನಸ್ಸು ಹೇಳುತ್ತೆ ಕಾರ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಒಂದು ವೇಳೆ ಈ ತುಡಿತ ಇಲ್ಲ ಅಂದ್ರೆ ಇರೋ ಸೈಕಲ್ ಕೂಡ ಹೊರಟೋಗ್ಬಿಡುತ್ತೆ. ಹಾಗ ಹೋಗ್ಲಿ ಬಿಡು, ಬಸ್ನಲ್ಲಿ ಹೋಗೋಣ ಅನ್ಕೊಂಡ್ರೆ ಅದು ಜೀವನ ಅಲ್ಲ. ನನ್ಗೇನ್ ಖುಷಿ ಅಂದ್ರೆ ದೇಶದ 125 ಕೋಟಿ ಜನರ ಮನಸ್ಸಲ್ಲಿ ಒಂದು ಹುರುಪು, ಉತ್ಸಾಹ, ಆಸೆ, ಅಪೇಕ್ಷೆ ಇದೆಲ್ಲ ಉಕ್ಕಿ ಹೊರಗೆ ಬರ್ತಿದೆ. ಒಂದು ಸಮಯ ಇತ್ತು, ನಾವೆಲ್ಲ ನಿರಾಸೆಯ ಬಡವಿನಲ್ಲಿ ಮುಳುಗೋಗಿದ್ವಿ. ಅಯ್ಯೋ ಬಿಟ್ಟು ಬಿಡಿ, ಏನು ಆಗೋವಂಥದ್ದಿಲ್ಲ, ಆಗತ್ತೆ, ನಡೆಯುತ್ತೆ ಅಂತಿದ್ರೆ. ಮತ್ತೆ ನನಗೆ ಖುಷಿ ಇದೆ, ನಾವು ಎಂತ ವಾತಾವರಣ ಸೃಷ್ಟಿ ಮಾಡಿದೀವಿ ಅಂದ್ರೆ ಜನರು ನಮ್ಗಿಂತ ಹೆಚ್ಚಿಗೆ ಅಪೇಕ್ಷೆ ಪಡ್ತಾರೆ. ನಿಮ್ಗಳಲ್ಲಿ ಯಾರು ಬಹಳ ಹಿಂದೆ ಭಾರತದಿಂದ ಹೊರಗೆ ಬಂದವರಿಗೆ ಇದು ಅಷ್ಟಾಗಿ ಅನುಭವ ಆಗಿರಲ್ಲ. ಆದ್ರೆ ಇಲ್ಲಿಂದ 15-20 ವರ್ಷಗಳ ಹಿಂದೆ ಯಾವ ರೀತಿ ಬರ ಪರಿಸ್ಥಿತಿ ಬರ್ತಿತ್ತು ಅಂದ್ರೆ ಹಳ್ಳಿ ಜನ ಸರ್ಕಾರಿ ಕಚೇರಿಗೆ ಬಂದು ಅರ್ಜಿನ ಕೊಡ್ತಾ ಇದ್ರು. ಅವ್ರೇನ್ ಕೇಳ್ತಿದ್ರು, ಈ ಸಾರಿ ಬರ ಏನಾದ್ರು ಬಂದ್ರೆ ದಯವಿಟ್ಟು ನಮ್ಗೆ ಮಣ್ಣನ್ನು ಅಗಿಯೋ ಕೆಲಸ ಖಂಡಿತವಾಗೂ ಕೊಡಿ, ಮತ್ತೆ ನಾವು ರಸ್ತೆಗೆ ಮಣ್ಣು ಹಾಕೋ ಕೆಲಸ ಮಾಡ್ತೀವಿ, ಒಂದು ಕಚ್ಚಾ ರಸ್ತೆ ಆಗತ್ತೆ ಅಂತ. ಆ ಸಮಯದಲ್ಲೂ ಅಷ್ಟೇ ಅಸಹನೆ ಇತ್ತು. ಅಂದ್ರೆ ಬರ ಬರ್ಲಿ ಅಂತ ಅಪೇಕ್ಷೆ ಮಾಡ್ತಾ ಇದ್ರು. ರಸ್ತೆಗಳನ್ನ ಅಗಿಯೋ ಅವಕಾಶ ಸಿಗತ್ತೆ ಅಂತ, ಮತ್ತೆ ರೋಡ್ಗೆ ಮಣ್ಣು ಹಾಕೋ ಕೆಲಸ ಸಿಗತ್ತೆ ಅಂತ. ನನ್ನ ಅನುಭವ ಏನು ಅಂದ್ರೆ, ನಾನು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಯಾರ ಬಳಿ ಸಿಂಗಲ್ ಲೇನ್ ರಸ್ತೆ ಇದ್ರೆ ಅವ್ರು ಹೇಳ್ತಾರೆ, ಅರೆ ಇದೇನಿದ್ ಮುಖ್ಯಮಂತ್ರಿಗಳೇ, ಡಬಲ್ ರಸ್ತೆ ಮಾಡಿ. ಡಬಲ್ ರಸ್ತೆ ಏನಾದ್ರೂ ಮಾಡಿದ್ರೆ, ಸರ್ ಇದೆಲ್ಲ ಏನು, ಫೈಬರ್ ರಸ್ತೆ ಮಾಡ್ಬಿಡಿ ಅಂತಾರೆ. ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ಉಚ್ಚಲ್ ನಿಜ ಗುಜರಾತ್ನ ಕೊನೆಯಲ್ಲಿರೋ ತಾಲೂಕುಗಳು. ಅಲ್ಲಿನ ಆದಿವಾಸಿ ಜನ ನನ್ನ ನೋಡಕ್ ಬಂದ್ರು. ಅವ್ರು ಹೇಳ್ತಾರೆ, ನಮಗೆ ಫೈಬರ್ ರಸ್ತೆ ಬೇಕು ಅಂತ. ನಾನು ಏನ್ ಹೇಳ್ತಿದ್ದೀರಾ, ನಾನು ನಿಮ್ ಜಾಗದಲ್ಲಿ ಸ್ಕೂಟರ್ ನಲ್ಲಿ ಓಡಾಡ್ತಿದ್ದೆ, ನಾನು ಬಸ್ನಲ್ಲಿ ಬರ್ತಿದ್ದೆ, ಸುಮಾರು ವರ್ಷಗಳ ಕಾಲ ಕಾರ್ನಲ್ಲಿ ಕೆಲಸ ಮಾಡ್ತಿದ್ದೆ, ನಿಮಗ್ ರೋಡ್ ಇದೆಯಲ್ಲ ಅಂದೆ. ಅರೆ ಸ್ವಾಮಿ, ರೋಡ್ ಇದೆ, ನಾವು ಬಾಳೆಹಣ್ಣನ್ನ ಬೆಳಿತಿದ್ದೀವಿ, ಮತ್ತೆ ನಮ್ ಬಾಳೆಹಣ್ಣು ಎಕ್ಸ್ಪೋರ್ಟ್ ಆಗತ್ತೆ. ಇಂಥ ರೋಡಲ್ಲಿ ನಾವು ಹೋಗ್ಬೇಕಾದ್ರೆ ಟ್ರಕ್ ನಲ್ಲಿ ಬಾಳೆಹಣ್ಣುಗಳು ಹೋಗ್ಬಿಡುತ್ತೆ. ನಮ್ಗೆ 20% ನಷ್ಟ ಆಗ್ಬಿಡುತ್ತೆ. ಮತ್ತೆ ನಮ್ಗೆ ಫೈಬರ್ ರಸ್ತೆ ಬೇಕು, ಯಾಕೆಂದ್ರೆ ನಮ್ಮ ಬಾಳೆಹಣ್ಣಿಗೆ ನಷ್ಟ ಆಗ್ಬಾರ್ದು. ನಮ್ಮ ದೇಶದ ಆದಿವಾಸಿಗಳ ಮನಸ್ಸಲ್ಲಿ ಇದು ಹುಟ್ಟಬೇಕು, ಆದಿವಾಸಿಗಳ ಮನಸ್ಸಲ್ಲಿ ಹುಟ್ಟಬೇಕು. ಇದು ನನಗೆ ಪ್ರಗತಿಯ ಬೀಜ ಹುಟ್ಟಾಕತ್ತೆ. ಅದಕ್ಕೆ ನಾನು ಅಸಮಾಧಾನನ ಕೆಟ್ಟದ್ದು ಅಂತ ತಿಳಿಯೋದಿಲ್ಲ. ಇನ್ನೊಂದು, ನೀವು ನಿಮ್ಮ ಕುಟುಂಬಗಳಲ್ಲೂ ನೋಡಿರ್ಬೋದು, ಏನಾದ್ರೂ 3 ಮಕ್ಕಳಿದ್ರೆ ತಂದೆ ತಾಯಿ 3 ಮಕ್ಕಳನ್ನು ನೋಡ್ಕೊಳ್ತಾರೆ. ಆದ್ರೆ ಕೆಲಸ ಮಾಡ್ಬೇಕಾದ್ರೆ ಒಬ್ಬನ್ ಹೇಳ್ತಾರೆ, ನೋಡಪ್ಪ ಅಂತ. ಯಾರು ಮಾಡ್ತಾರೋ ಅವ್ರಿಗೆ ಹೇಳ್ತಿರಲ್ವಾ. ಇವತ್ತು ದೇಶ ನನ್ನಿಂದ ಹೆಚ್ಚಿಗೆ ಅಪೇಕ್ಷೆ ಮಾಡ್ತಿದೆ ಅಂದ್ರೆ ಯಾಕೆ ಗೊತ್ತಾ, ಅವ್ರಿಗೆ ನನ್ ಮೇಲೆ ಭರವಸೆ ಇದೆ. ಇವತ್ತಲ್ಲ ನಾಳೆ ಅವ್ನ್ ಮಾಡೇ ಮಾಡ್ತಾನೆ, ಅವ್ನ್ ತಲೆಗೆ ಹಾಕ್ಬಿಡೋಣ, ಅವ್ನ್ ಮಾಡೇ ಮಾಡ್ತಾನೆ ಅಂತ. ನಾನ್ ಅರ್ಥ ಮಾಡ್ಕೊಳ್ಳೋದೇನಂದ್ರೆ, ಮಾತಿನ ಅರ್ಥ ಆಯ್ತಾ, ದೇಶ ಯಾವತ್ತು ಯೋಚನೆ ಮಾಡಿರ್ಲಿಲ್ಲ ಈ ದೇಶ ಇಷ್ಟು ವೇಗವಾಗಿ ಕೆಲಸ ಮಾಡುತ್ತೆ ಅಂತ. ಜನ ಒಪ್ಕೊಂಡ್ಬಿಟ್ಟಿದ್ರು. ಮೊದಲು ಒಂದು ಸಣ್ಣ ಬದಲಾವಣೆ ಆದ್ರೂ ತುಂಬಾ ಸಂತೋಷ ಪಟ್ಬಿಡ್ತಿದ್ರು.
ಕೆಲ್ಸ ಮುಗೀತು ನಡಿಯಪ್ಪ ಅಂತ. ಹೀಗ ಅವ್ರಿಗೆ ಆಗ ಅನ್ನಿಸ್ತಿಲ್ಲ, ಆಗತ್ತೆ ಅಂತ ಗೊತ್ತು. ಮತ್ತೆ ಮೊದ್ಲು ಕೆಲಸ ಮಾಡ್ತಿದ್ದಾಗ ಒಂದು ದಿನದಲ್ಲಿ ಎಷ್ಟು ರಸ್ತೆ ಆಗ್ತಿತ್ತೋ ಈಗ ಅದಕ್ಕಿಂತ 3 ಪಟ್ಟು ಹೆಚ್ಚಿಗೆ ಮಾಡ್ತಿದೀವಿ. ಮೊದಲು ಎಷ್ಟು ಕೆಲಸ ಆಗ್ತಿತ್ತೋ ಅದಕ್ಕಿಂತ 3 ಪಟ್ಟು ಹೆಚ್ಚಿಗೆ ಕೆಲಸ ಆಗ್ತಿದೆ. ರೈಲ್ವೆ ಹಳಿ ಹಾಕೋದಿರ್ಲಿ, ರೈಲ್ವೆ ಡಬಲ್ ಲೈನ್ ಹಾಕೋದಿರ್ಲಿ, ಸೋಲಾರ್ ಎನರ್ಜಿ ಹಾಕೋದಿರ್ಲಿ, ಶೌಚಾಲಯದ ಕೆಲಸ ಇರ್ಲಿ, ಪ್ರತಿ ವಿಷಯದಲ್ಲೂ. ಅದಕ್ಕೋಸ್ಕರ ದೇಶದ ಜನರಿಗೆ ನಿರೀಕ್ಷೆ ಸ್ವಾಭಾವಿಕ. ಅಪೇಕ್ಷೆ ಪಡ್ತಾರೆ, ಯಾಕೆ ಅಂದ್ರೆ ಭರವಸೆ ಇದೆ. ಹೌದು, ಹೀಗನ್ಸುತ್ತೆ ಅಂದ್ರೆ ಮೊದಲು ರಸ್ತೆ ಅವ್ರ ಬಳಿ ತಲುಪುತ್ತೆ. ರಸ್ತೆ ಅವರ ಬಳಿ ತಲುಪಿದಾಗ ಅವರು ಪ್ರಪಂಚ ತಲುಪೋ ಪ್ರಯತ್ನ ಮಾಡ್ತಾರೆ. ಮತ್ತೆ ಈ ಭರವಸೆನ ನೀವು ಜಾಗೃತಗೊಳಿಸೋ ಮಾತಾಡ್ತೀರಾ. ಮತ್ತೆ ಮತ್ತೆ ಈ ಅಸಮಾಧಾನದ ಬಗ್ಗೆ ನೀವು ಹೇಳಿದ್ರಿ. ಮತ್ತೆ ಅದರ ಧನಾತ್ಮಕ ಮಗ್ಲಿದೆ. ಆದ್ರೆ ಯಾವ ತರದಲ್ಲಿ ಈ ಅಸಹನೆ ಮುಂದುವರಿಯೋ ಭಾವನೆಯ ಸಂಕೇತ ಅನ್ನೋದನ್ನ ಅರ್ಥ ಮಾಡಿಸಿದ್ರಿ. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣಿಸುತ್ತೆ, ನಿಮ್ಗೆ ಏನು ಬೇಕಾಗಿಲ್ಲ. ನಿಮ್ ಸ್ವಭಾವದಲ್ಲಿ ಒಬ್ಬ ಫಕೀರ ಇದ್ದಾನೆ. ಇದು ಎಲ್ಲಿಂದ ಬಂತು? ಏನು ಮೊದಲಿಂದಲೂ ಹೀಗೆ ಇದ್ರ ಅಥವಾ ನಿಧಾನವಾಗಿ ಆಗಾಗ ಪರಿವರ್ತನೆ ಆಗ್ತಿದ್ದ? ಇದು ತುಂಬಾ ವೈಯಕ್ತಿಕವಾದ ಪ್ರಶ್ನೆ. ಇಲ್ಲ ಮೋದಿಯವರೇ, ಇದು ಮುಖ್ಯವಾದ ಪ್ರಶ್ನೆ. ಏನು ಅಂದ್ರೆ, ನನ್ನ ಕವಿತೆ ಸಾಲುಗಳು ನನಗೆ ನೆನಪಿನಲ್ಲಿರುತ್ತವೆ. ನೀವು ನಿಮ್ಮ ಕವಿತೆಯಲ್ಲೂ ಒಂದ್ ಕಡೆ ಹೇಳಿದ್ದೀರಾ, ಅದು ಫಕೀರಿ ಬಗ್ಗೆ. ನನ್ನ ಸಮಸ್ಯೆ ಏನು ಅಂದ್ರೆ, ನಾನು ನಿಮ್ಮನ್ನ ಅದ್ರ ಬಗ್ಗೆ ಒಂದೆರಡು ಸಾಲುಗಳು ಹೇಳಿದ್ರೆ ಒಳ್ಳೇದು ಅಂತ ಕೇಳ್ಕೊಳ್ತೀನಿ. ನನಗೆ ನನ್ನ ಸಮಸ್ಯೆ ಏನು ಅಂದ್ರೆ, ಕವಿತೆ ನನಗೆ ನೆನಪಿರೋದಿಲ್ಲ, ಅದಕ್ಕೆ ಕವಿತೆ ಹೇಳೋಕ್ಕಾಗಲ್ಲ. ಆದ್ರೆ ಖಂಡಿತವಾಗ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಕವಿತೆನ ಹಾಕ್ಬಿಡ್ತೀನಿ, ಖಚಿತವಾಗಿ. ಯಾಕೆಂದ್ರೆ ನೆನಪಿರಲ್ಲ. ಆದ್ರೆ ಅದು ಗುಜರಾತಿಯಲ್ಲಿದೆ. ಅಂದ್ರೆ ರಂತ ರಾಮ್ ಅಖೇಲ ಅನ್ನೋ ಪದಗಳಲ್ಲಿ ನಾನು ನನ್ನ ಭಾವನೆಗಳನ್ನ ಹೇಳ್ಕೊಂಡಿದ್ದೀನಿ. ನೋಡಿ, ನನ್ನ ಪ್ರಕಾರ ಈ ಫಕೀರ್ ಅನ್ನೋದೆಲ್ಲ ಇದೆಯಲ್ಲ, ಅದು ಮನಸ್ಸಿಗೆ ಸಂಬಂಧಿಸಿದ ವಿಷಯಗಳು. ಇದನ್ನೆಲ್ಲ ಬಲವಂತವಾಗಿ ಹೇರೋಕ್ಕಾಗಲ್ಲ. ಪರಿಸ್ಥಿತಿ ಇದನ್ನ ಹುಟ್ಟಾಕಲ್ಲ. ಅದು ಒಳಗಿದ್ರೆ ಮಾತ್ರ ಅದು ಹೊರಗೆ ಪ್ರಕಟವಾಗತ್ತೆ. ಬಹುಶಃ ನಾನ್ ನನ್ನನ್ನು ಹೊಗಳ್ಕೊಳಕ್ ಹೇಳ್ತಿಲ್ಲ, ನನ್ನನ್ನ ದಯವಿಟ್ಟು ಕ್ಷಮಿಸಿ. ಪ್ರಸೂನ್ಜಿ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡದೇ ಇದ್ರೆ ಅದು ಸರಿ ಬರೋದಿಲ್ಲ. ನಾನು ಗುಜರಾತ್ನಲ್ಲಿದ್ದೆ. ಮುಖ್ಯಮಂತ್ರಿ ಆಗಿದ್ದಾಗ ಸಾರ್ವಜನಿಕ ಸಮಾರಂಭಗಳಿಗೆ ಹೋದಾಗ ಜನ ಒಳ್ಳೆ ಹಾರಗಳನ್ನ ಕೊಡ್ತಿದ್ರು, ಮತ್ತೆ ಒಳ್ಳೊಳ್ಳೆ ಶಾಲ್ ಹೊದಿಸ್ತಿದ್ರು. ಯಾರು ಬೆಳ್ಳಿ ಕತ್ತಿ ಕೊಡ್ತಿದ್ರು, ಯಾರು ಒಳ್ಳೆ ತಾಜ್ ಮಹಲ್ ಕೊಡ್ತಾ ಇದ್ರು, ಏನಾದ್ರೂ ಕೊಡ್ತಾನೆ ಇರ್ತಾರೆ. ಒಳ್ಳೊಳ್ಳೆ ಪೇಂಟಿಂಗು ಕೊಟ್ಟಿದ್ರು. ನಾನು ಮನುಷ್ಯ ತಾನೆ, ಈ ಪೇಂಟಿಂಗ್ ಚೆನ್ನಾಗಿದೆ, ಮನೇಲಿ ಗೋಡೆ ಮೇಲೆ ಹಾಕೋಣ, ಅತಿಥಿಗಳು ಬಂದ್ರೆ ಚೆನ್ನಾಗ್ ಕಾಣಿಸುತ್ತೆ. ಮತ್ತೆ ಇಲ್ಲಿ ದೊಡ್ಡ ವಿಗ್ರಹ ಒಂದು ಕೊಟ್ಟಿದ್ದಾರೆ, ಇಲ್ಲಿಟ್ರೆ ಚೆನ್ನಾಗ್ ಕಾಣತ್ತೆ. ನನಗೂ ಅನ್ಸೋದ್ ಸಹಜ, ನಿಮ್ಗೂ ಹಾಗೆ ಅನ್ಸಿರುತ್ತೆ. ಆದ್ರೆ ನನ್ನ ಮನಸ್ಸಿಗೆ ಹಾಗನ್ನಿಸ್ತಿರ್ಲಿಲ್ಲ. ಮತ್ತೆ ನಾನು ಈ ಉಡುಗೊರೆಗಳನ್ನ ಸರ್ಕಾರದ ಟ್ರೆಜರಿ ಅಂದ್ರೆ ಖಜಾನೆಗೆ ಅಂತ ಹೇಳ್ತಾರೆ, ಅಲ್ಲಿ ಕಳಿಸ್ಬಿಡ್ತಿದ್ದೆ. ಅವರು ತುಂಬಾ ರೋಸ್ ಹೋದ್ರು, ಇದೇನು ಎಲ್ಲಾ ತಂದು ಇಲ್ಲ ಹಾಕ್ತಿದ್ದೀರಾ ಅಂತ. ಅಯ್ಯೋ, ನಾನ್ ಎಲ್ಲಿ ಇಟ್ಕೊಳ್ಳಿ, ಇದನ್ನೆಲ್ಲ ಯಾರು ನೋಡ್ಕೋತಾರೆ, ಅದಕ್ಕೆ ಯಾರನ್ನಾದ್ರೂ ನಾನು ಇಡ್ಬೇಕಾಗತ್ತೆ ಎಂದೆ. ಹಾಗಾಗಿ ನಾನು ಕೊಟ್ಬಿಡ್ತಿದ್ದೆ. ಮತ್ತೆ ಅದ್ರ ಬೆಲೆ ಕಟ್ಟೋಕ್ ಶುರು ಮಾಡಿದ್ರು, ನಾನು ಅವುಗಳನ್ನ ಹರಾಜ್ ಹಾಕೋಕು ಶುರು ಮಾಡಿದೆ. ನಮಗೂ ಗೊತ್ತು, ಹಿಂದೂಸ್ತಾನದಲ್ಲಿ ರಾಜಕಾರಣಿ ಇಂಥ ಮಾತು ಎಲ್ಲ ಸತ್ಯ ಅಂತ ನಾನು ಹೇಳೋದಿಲ್ಲ, ಎಲ್ಲ ಸುಳ್ಳು ಅಂತಾನೂ ಹೇಳೋದಿಲ್ಲ. ಆದ್ರೆ ಇದಂತೂ ಆಯ್ತು, ಅವನ್ ಯಾರಿಗೋ ಬೇಕಾಗಿತ್ತು, ಅಷ್ಟನ್ನು ತಗೊಂಡು ಹೋದ ಅಂತ. ಆದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ, ನಾನು ಗುಜರಾತ್ ಬಿಟ್ಟಾಗ ನನಗೆ ಸಿಕ್ಕಂತ ಉಡುಗೊರೆಗಳನ್ನೆಲ್ಲ ಈ ರೀತಿ ಹರಾಜ್ ಹಾಕ್ತಾ ಇದ್ದೆ ಸಾರ್ವಜನಿಕವಾಗಿ. ಆಮೇಲೆ ಹರಾಜಲ್ಲಿ ಬಂದಂತ ಆ ಹಣನ ನಾನು ಸರ್ಕಾರಕ್ಕೆ ಗರ್ಲ್ ಚೈಲ್ಡ್ ಎಜುಕೇಶನ್ಗೆ ಅಂತ ಡೊನೇಟ್ ಮಾಡು. ಹಾಗೆ ಸೇರಿ
100 ಕೋಟಿಗಿಂತ ಹೆಚ್ಚು ಹಣ ಹರಾಜ್ನಿಂದ, ಜೊತೆಗೆ ಯಾವ್ದಾದ್ರೂ ಸಮಾರಂಭಕ್ಕೆ ಹೋದ್ರೆ ವಸ್ತುಗಳ ಬದಲು ಗರ್ಲ್ ಚೈಲ್ಡ್ ಎಜುಕೇಶನ್ಗೆ ಅಂತ ಚೆಕ್ ಬರೆದು ಕೊಡ್ತಿದ್ರು. ಈ ಒಟ್ಟು ಮೊತ್ತ ಸುಮಾರು 100 ಕೋಟಿಗಿಂತ ಹೆಚ್ಚಿತ್ತು. ಅದನ್ನ ನಾನು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಂತ ಕೊಟ್ಬಿಟ್ಟೆ. ನಾನು ಮುಖ್ಯಮಂತ್ರಿ ಪದವಿಯಿಂದ ಹೊರಗಡೆ ಬಂದು ದೆಹಲಿಗೆ ಬರೋದು ನಿಶ್ಚಯ ಆಯ್ತು. ನೀವು ನನ್ನನ್ನು ತಳ್ಳಿಬಿಟ್ರಿ. ಆಮೇಲೆ ನಾನು ನನ್ನ ಅಧಿಕಾರಿ ಒಬ್ಬರನ್ನ ಕರೆದೆ. ನೋಡ್ತಮ್ಮ, ನಾನು MLA ಆಗಿದ್ದಾಗ ನಾನು ದುಡಿತಿದ್ದು MLA ಅಂತ ಹಣ ಸಿಕ್ತಿತ್ತು. ಹಣ ಬಿದ್ದಿದೆ, ಇದನ್ನೇನ್ ಮಾಡೋದು, ಎಲ್ಲಿಗೆ ತಗೊಂಡೋಗ್ಲಿ ಅಂದೆ. ನೀವು ಆಶ್ಚರ್ಯ ಪಡ್ತೀರಾ ಕೇಳಿ. ನನಗ್ ಸರಿಯಾಗಿ ನೆನಪಿಲ್ಲ, ಒಂದ್ 5-6 ಲಕ್ಷ ಇದ್ದಿರ್ಬೋದು. ನಾನು ಹೇಳಿದೆ ಅವರಿಗೆ, ನೋಡು, ನಾನಿದನ್ನ ಸರ್ಕಾರ ಕೊಡೋಣ ಅಂತಿದ್ದೀನಿ. ನನ್ನ ಆಸೆ ಏನು ಅಂದ್ರೆ, ಈ ಗಾಂಧಿನಗರದ ಸಚಿವಾಲಯದಲ್ಲಿ ಈ ಡ್ರೈವರ್ ಮತ್ತೆ ಪ್ಯೂನ್ಗಳಿದ್ದಾರೆ, ಅವ್ರಿಗೆ ಈ ಹಣನ ಬಿಟ್ಟು ಹೋಗ್ತೀನಿ. ದಯವಿಟ್ಟು ಇದಕ್ಕೊಂದು ವ್ಯವಸ್ಥೆನ ಮಾಡ್ಬಿಡಿ. ಇದ್ರ ಬಡ್ಡಿ ಹಣನ ಆ ಡ್ರೈವರ್ ಮತ್ತೆ ಪ್ಯೂನ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಹೋಗಿ, ಅವ್ರಿಗೆ ಸಹಾಯ ಆಗತ್ತೆ, ಓದ್ ಮುಂದುವರಿಸ್ತಾರೆ ಅಂದೆ. ನನ್ನ ಆಫೀಸರ್ ಕೇಳ್ತಾ ಸುಮ್ಮನೆ ಇದ್ರು, ಏನೂ ಮಾತಾಡ್ಲಿಲ್ಲ. ಅಧಿಕಾರಿಗಳು ತುಂಬಾ ಬುದ್ಧಿವಂತರು, ಅವ್ರ ತಲೆ ಹೀಗೆ ಅಲ್ಲಾಡಿಸ್ತಾ ಇದ್ರು. ನಾನು ಯೋಚನೆ ಮಾಡ್ತಿದ್ದೆ, ನನ್ನ ಮಾತು ಏನಾದ್ರೂ ಒಪ್ತಾರಾ ಇವರು ಅಂತ. 2 ದಿನಗಳಾದ ಮೇಲೆ ನಿಮ್ಮನ್ನು ಭೇಟಿ ಮಾಡೋಕೆ ಯಾವುದ್ರ ಬಗ್ಗೆನೂ ಒಲವಿಲ್ಲ ಅಂತ. ಮೋದಿಜಿ, ನೀವು ಕೆಂಪುಕೋಟೆಯಿಂದ ಮೊದಲನೇ ಸಾರಿ ಶೌಚಾಲಯದಂತ ವಿಷಯದ ಬಗ್ಗೆ ಮಾತಾಡಿದ್ರಿ. ಯಾವುದೇ ಪ್ರಧಾನಮಂತ್ರಿ ಆದ್ರೂ ಇದು ಅವ್ರಿಗೆ ಒಂದು ಮುಖ್ಯವಾದ ವಿಷಯ ಅಲ್ಲ, ಸಣ್ಣದಾಗಿ ಕಾಣಿಸುವಂತ ವಿಷಯ ಇದ್ದಿರಬಹುದು. ಆದ್ರೂ ಮುಖ್ಯ ಅಂತ ನೀವು ಪ್ರಾಧಾನ್ಯತೆ ಕೊಟ್ರಿ, ಅದನ್ನ ನಾವು ನೋಡಿದ್ವಿ. ಈ ಪ್ರಾಮುಖ್ಯತೆಯಲ್ಲಿ ಬದಲಾವಣೆ ಆಗಿದೆ. ಈ ಪ್ರಾಮುಖ್ಯತೆನ ತಾವು ನಿರ್ಧಾರ ಮಾಡ್ತೀರಾ. ನೀವು ಇದನ್ನೆಲ್ಲ ಹೇಗ್ ನಿರ್ಧಾರ ಮಾಡ್ತೀರಾ? ಈ ವಿಷಯಗಳು ಹೇಗ್ ಮುಂದೆ ಬಂದು? ನೋಡಿ, ನಾನು ಹೀಗಂತೂ ಹೇಳೋದಿಲ್ಲ. ಸ್ವಾತಂತ್ರ್ಯ ಬಂದು 70 ವರ್ಷಗಳಲ್ಲಿ ಯಾವುದೇ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡ್ಲೇ ಇಲ್ಲ ಅಂತ ಹೇಳೋದು ಅವ್ರಿಗೆ ಅನ್ಯಾಯ ಮಾಡಿದ ಹಾಗಾಗತ್ತೆ. ನಾನ್ ಹಾಗೆ ಮಾತಾಡೋದಿಲ್ಲ. ಮತ್ತೆ ನಾನು ಕೆಂಪುಕೋಟೆಯಿಂದ ಇದನ್ನೇ ಹೇಳಿದ್ದೆ. ಇವತ್ತು ಹಿಂದೂಸ್ತಾನ ಏನಿದೆ, ಅದು ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲಾ ಸರ್ಕಾರಗಳ, ಎಲ್ಲ ಪ್ರಧಾನಮಂತ್ರಿಗಳ, ಎಲ್ಲ ರಾಜ್ಯ ಸರ್ಕಾರಗಳ, ಎಲ್ಲ ಮುಖ್ಯಮಂತ್ರಿಗಳ, ಎಲ್ಲ ಜನಪ್ರತಿನಿಧಿಗಳ ಕೊಡುಗೆ ಇದ್ದೇ ಇದೆ. ಇದನ್ನ ನಾನು ಕೆಂಪುಕೋಟೆಯಿಂದನೂ ಹೇಳಿದ್ದೆ. ನಾನು ಇದನ್ನೆಲ್ಲ ಒಪ್ತೀನಿ. ಆದ್ರೆ ಏನ್ ಕಾರಣ? ಎಷ್ಟೆಲ್ಲ ಯೋಜನೆಗಳಿವೆ, ಎಷ್ಟೆಲ್ಲ ಹಣ ಖರ್ಚಾಗ್ತಿದೆ, ಆದ್ರೂ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಬದಲಾವಣೆ ಯಾಕಾಗಿಲ್ಲ? ಮಹಾತ್ಮ ಗಾಂಧಿ ನಮ್ಗೊಂದು ಸಿದ್ಧಾಂತ ಕೊಟ್ಟಿದ್ರು, ಅದನ್ನ ನಾನು ಒಪ್ತೀನಿ. ಯಾವುದೇ ಬೆಳಿತಿರೋ ರಾಷ್ಟ್ರಕ್ಕೆ ಇದಕ್ಕಿಂತ ಒಳ್ಳೆ ಸಿದ್ಧಾಂತ ಇರೋಕ್ ಸಾಧ್ಯನೇ ಇಲ್ಲ. ಮಹಾತ್ಮ ಗಾಂಧಿ ಏನ್ ಹೇಳಿದ್ರು ಅಂದ್ರೆ, ನೀವು ಯಾವುದೇ ಕಾನೂನು ಮಾಡಿ ಕಡೆಯಲ್ಲಿ ಕೂತಿರೋ ವ್ಯಕ್ತಿ ಜೀವನದ ಮೇಲೆ ಆ ನೀತಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದನ್ನ ನೋಡಿ. ನನಗೆ ಮಹಾತ್ಮ ಗಾಂಧಿಯವರ ಮಾತು ತಲೆ ಒಳಗಡೆ ಹೋಗಿದೆ. ನಾವ್ ಯಾವುದೇ ಕಾನೂನು ಮಾಡ್ಲಿ, ಎಷ್ಟೇ ದೊಡ್ಡ ಮಾತಾಡ್ಲಿ, ಯಾಕಂದ್ರೆ ನಾವು ಯಾರಿಗೋಸ್ಕರ ಮಾಡ್ತಿದೀವೋ ಅದು ಸಮಾಜದ ಆ ಕಡೆ ಸ್ತರದಲ್ಲಿರೋ ವ್ಯಕ್ತಿಗೆ ತಲುಪೋಕೋಸ್ಕರ ಏನ್ ಮಾಡ್ಬೇಕು ಅನ್ನೋದೇ ಮುಖ್ಯ. ನನಗ್ ಗೊತ್ತಿದೆ ಎಂಥ ಕಠಿಣವಾದ ಕೆಲಸನ ತಲೆ ಮೇಲೆ ಹೊತ್ಕೊಂಡಿದೀನಿ ಅಂತ. ನನ್ಗನ್ಸತ್ತೆ ಯಾರಾದ್ರೂ ಸರಿ ನನ್ ಈ ಕೆಲ್ಸನ ನೆಗೆಟಿವ್ ಆಗಿ ನೋಡ್ಲೂಬಹುದು. ಹಾಗಂತ ನಾವ್ ಆ ಕೆಲ್ಸನ ಬಿಟ್ಬಿಡ್ಬೇಕಾ? ಬಡವ ಎಲ್ಲಿದಾನೋ ಅಲ್ಲೇ ಇರೋಕ್ ಬಿಡ್ಬೇಕಾ? ನಾನ್ ಹೇಳೋದೇನಂದ್ರೆ, ನೀವು ಕಲ್ಪನೆ ಮಾಡೋಕ್ ಸಾಧ್ಯನಾ? ಯಾವುದೋ ಒಂದು ಪುಟ್ಟ ಹುಡುಗಿ ಮೇಲೆ ಬಲಾತ್ಕಾರ ಆದಾಗ ಎಂಥ ನೋವಿನ ಘಟನೆ ಅದು. ಆದ್ರೆ ನಾವು ಹೀಗ್ ಹೇಳ್ಬೇಕಾ, ನಮ್ಮ ಸರ್ಕಾರ ಇದ್ದಾಗ ಇಷ್ಟ ಆಗಿತ್ತು, ನಿಮ್ಮ ಸರ್ಕಾರದಲ್ಲಿ ಇಷ್ಟ ಆಗಿದೆ ಅಂತ? ನನ್ನ ಪ್ರಕಾರ ಇದಕ್ಕಿಂತ ಕೆಟ್ಟದ್ದು ಇನ್ನೊಂದಿಲ್ಲ.
ಬಲಾತ್ಕಾರನೇ. ಒಬ್ಬ ಮಗಳ ಜೊತೆ ಅತ್ಯಾಚಾರ ಆಗೋದು ಹೇಗ್ ಸಹಿಸಕ್ ಸಾಧ್ಯ? ಅದಕ್ಕೋಸ್ಕರ ನಾನು ಕೆಂಪು ಕೋಟೆಯಿಂದ ಒಂದು ವಿಷಯನ ಬೇರೆ ರೀತಿಲೇ ಹೇಳಿದ್ದೆ. ನಾನ್ ಹೇಳಿದ್ದೆ, ಆ ಮಗಳು ಸಂಜೆ ತಡವಾಗಿ ಮನೆಗ್ ಬಂದ್ರೆ ಅಪ್ಪ ಅಮ್ಮ ಕೇಳ್ತಾರೆ, ಎಲ್ಗ್ ಹೋಗಿದ್ದೆ, ಯಾರನ್ ಭೇಟಿ ಮಾಡದೆ, ಯಾರ ಜೊತೆಲಾದ್ರೂ ಫೋನಲ್ಲಿ ಮಾತಾಡ್ತಿದ್ರೆ ಅಮ್ಮ ಸಾಕ್ ನಿಲ್ಸು, ಯಾರ ಜೊತೆ ಮಾತಾಡ್ತಿದ್ಯಾ ಅಂತಾಳೆ. ಅರೆ, ಮಗಳನ್ನ ಕೇಳೋ ಹಾಗೆ ಯಾವಾಗ್ಲಾದ್ರೂ ಮಗನ್ನು ಕೇಳಿದ್ರ ಎಲ್ಲಿ ಹೋಗಿದ್ದೆ ಅಂತ? ಈ ಮಾತು ಕೆಂಪು ಕೋಟೆಯಿಂದ ಹೇಳಿದ್ದೆ. ನನ್ನ ಪ್ರಕಾರ ಈ ದುಷ್ಟ ಬುದ್ಧಿ ಸಮಾಜದ್ದೋ ವ್ಯಕ್ತಿದೋ ವಿಕೃತಿನೋ ಇಷ್ಟೆಲ್ಲ ಆದ್ಮೇಲೂ ಇದು ದೇಶಕ್ಕೆ ಯೋಚನೆ ಮಾಡೋ ವಿಷಯ. ಈ ಪಾಪ ಮಾಡೋನು ಯಾರ ಮಗನೋ ಆಗಿರ್ತಾನೆ, ಅವನಿಗೆ ಅವನ ಮನೆಯಲ್ಲಿ ಅವನ ತಾಯಿ ಇದ್ದಾಳೆ. ಇದೇ ಪ್ರಕಾರ ನೀವು ಕಲ್ಪನೆ ಮಾಡ್ಕೊಳ್ಬಹುದು, ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದ ಮೇಲೂ ಭಾರತದಲ್ಲಿ ಚರಂಡಿಯ ವ್ಯವಸ್ಥೆ 35-45% ಇತ್ತು. ಇವತ್ತು ನಮ್ಮ ತಾಯಂದ್ರು ಸೋದರಿಯರು, ಯಾಕೆಂದ್ರೆ ನೋಡಿ, ನಾನು ಇದಕ್ಕೊಂದು ಕಾರಣನೂ ಹೇಳ್ತೀನಿ. ನನಗೆ ಪುಸ್ತಕ ಓದಿ ಬಡತನನ ತಿಳ್ಕೋಬೇಕಾಗಿಲ್ಲ. ನನಗೆ ಟಿವಿ ಪರದೆ ಮೇಲೆ ಬಡತನನ ನೋಡಿ ತಿಳ್ಕೋಬೇಕಾಗಿರ್ಲಿಲ್ಲ. ನಾನು ಅದನ್ನ ಅನುಭವಿಸ್ಬಂದು. ಬಡತನ ಅಂದ್ರೇನು, ಹಿಂದುಳಿಯೋದು ಅಂದ್ರೇನು, ಬಡತನದ ಜೀವನದಲ್ಲಿ ಎಂತೆಂತ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ, ಅದನ್ನೆಲ್ಲ ನೋಡಿ ಬಂದಿದ್ದೀನಿ. ಅದಕ್ಕೋಸ್ಕರ ನಾನ್ ಮನಸ್ಫೂರ್ತಿ ಒಪ್ತೀನಿ. ರಾಜಕೀಯ ಅದರ ಜಾಗದಲ್ಲಿ, ನನ್ನ ಸಮಾಜ ನೀತಿ, ರಾಷ್ಟ್ರ ನೀತಿ ನನಗೆ ಹೇಳುತ್ತೆ ಅಂದ್ರೆ ಇವರ ಜೀವನದಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂತ. ಹಾಗಾಗಿ ನಾನು ಕೆಂಪು ಕೋಟೆಯಿಂದ ಹೇಳಿದ್ದು, ನಾವು 18,000 ಹಳ್ಳಿಗಳಿಗೆ ಇನ್ನೂ ವಿದ್ಯುತ್ ತಲುಪಿಸಿಲ್ಲ. ಅಂದ್ರೆ ಬಾಕಿ ಹಳ್ಳಿಗಳಿಗೆಲ್ಲ ತಲುಪಿದೆ. ಯಾರು ತಲುಪಿಸಿದಾರೋ ಅವರಿಗೆ 100 ನಮಸ್ಕಾರ. ಆದ್ರೆ 70 ವರ್ಷಗಳಾದ ಮೇಲೂ 18,000 ಹಳ್ಳಿಗಳಿಗೆ ತಲುಪದೇ ಇರೋ ಜವಾಬ್ದಾರಿನೂ ನಾವು ತಗೋಬೇಕು ಅಲ್ವಾ? ನಾನ್ ಸರ್ಕಾರಿ ಕಚೇರಿಗಳಲ್ಲಿ ಕೇಳಿದೆ, ಯಾವಾಗ ಮಾಡ್ತೀರಣ್ಣ ಅಂತ. ಯಾರೋ ಹೇಳಿದ್ರು 7 ವರ್ಷ ಆಗತ್ತೆ ಅಂತ. ಆದ್ರೆ ನಾನು 7 ವರ್ಷ ಕಾಯೋಕ್ಕಾಗಲ್ಲ ಅಂತ. ನಾನು ಕೆಂಪು ಕೋಟೆಯಿಂದ 1000 ದಿನಗಳಲ್ಲಿ ಇದನ್ನ ಪೂರ್ತಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದೆ. ತುಂಬಾ ಕಠಿಣವಾದ ಕೆಲಸ, ದುರ್ಗಮವಾದ ಜಾಗಗಳು, ಕೆಲವಂತೂ ಉಗ್ರವಾದಿ ಮಾವೋವಾದಿಗಳ ಜಾಗಗಳಿದ್ವು. 18,000 ಹಳ್ಳಿಗಳಿಗೆ ವಿದ್ಯುತ್ ಪೂರೈಕೆ ಮಾಡೋ ಕೆಲಸ ಸಾಕಷ್ಟು ಪೂರ್ತಿಯಾಗಿದೆ. ಮತ್ತೆ ಸುಮಾರು 150-125 ಹಳ್ಳಿಗಳು ಬಾಕಿ ಇವೆ. ಕೆಲಸ ನಡೀತಿದೆ. ನೀವು ಕಲ್ಪನೆ ಮಾಡ್ಕೊಳ್ಬಹುದು, ಒಬ್ಬ ಬಡ ತಾಯಿ ಶೌಚಾಲಯಕ್ಕೆ ಹೋಗೋಕೆ ಸೂರ್ಯೋದಯಕ್ಕೂ ಮೊದಲು ಕಾಡು ಹೋಗೋ ಬಗ್ಗೆ ಯೋಚನೆ ಮಾಡ್ತಾಳೆ. ಬೆಳಗಿನ ಹೊತ್ತು ಹೋಗ್ಬೇಕು ಅಂದ್ರೆ ಎಲ್ಲಾ ನೋವನ್ನು ಸಹಿಸ್ಕೊಳ್ತಾಳೆ. ಆದ್ರೆ ಸೂರ್ಯ ಮುಳುಗೋದನ್ನ ಕಾಯ್ತಾಳೆ. ಅವಳು ಶೌಚಾಲಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಬಡ ತಾಯಿಗೆ ಎಷ್ಟು ನೋವಾಗ್ತಿರ್ಬೋದು, ಎಷ್ಟು ಹಿಂಸೆ ಪಡ್ಕೊಳ್ತಿರ್ಬೋದು, ಅವಳ ಶರೀರದ ಮೇಲೆ ಎಂತ ಅನ್ಯಾಯ ಆಗ್ತಿರ್ಬೋದು. ಯಾಕೆ ನಾವು ಶೌಚಾಲಯ ಕಟ್ಟೋಕಾಗಲ್ವಾ? ಈ ಪ್ರಶ್ನೆ ನನಗೆ ನಿದ್ದೆ ಮಾಡೋಕ್ ಬಿಡ್ತಿರ್ಲಿಲ್ಲ. ಅದಾದ್ಮೇಲೆ ನನಗನ್ನಿಸ್ತು, ಕೆಂಪು ಕೋಟೆ ಮೇಲೆ ಹೋಗಿ ನನ್ನ ಭಾವನೆಗಳನ್ನ ಯಾವ ಅವಮಾನ ನಾಚಿಕೆ ಇಲ್ಲದೆ ಹೇಳ್ಬಿಟ್ಟಿದ್ದೀನಿ. ಜವಾಬ್ದಾರಿ ತುಂಬಾ ದೊಡ್ಡದಿರಬಹುದು, ಆದ್ರೆ ನಾನು ನೋಡ್ತಿದ್ದೆ ಹಾಗೆ ದೇಶ ತುಂಬಾ ಚೆನ್ನಾಗಿ ಸ್ಪಂದಿಸ್ತು. ಯಾವ ನನ್ನ ಸುಮಾರು 3 ಲಕ್ಷ ಹಳ್ಳಿ ಬಯಲು ಶೌಚಾಲಯದಿಂದ ಮುಕ್ತವಾಯಿತು. ಮತ್ತೆ ಕೆಲಸ ವೇಗವಾಗಿ ನಡೀತಿದೆ. ಅದಕ್ಕೋಸ್ಕರ ಲಾಸ್ಟ್ ಮೈಲ್ ಡೆಲಿವರಿ ಅನ್ನೋದು ಈ ಪ್ರಜಾತಂತ್ರದಲ್ಲಿ ಸರ್ಕಾರಗಳ ಮೊದಲ ಆದ್ಯತೆ ಆಗ್ಬೇಕು. ಅದಕ್ಕೋಸ್ಕರನೇ ನಾನು ಈ ಕೆಲಸನ ಕೈಗೆತ್ಕೊಂಡಿದ್ದೀನಿ. ಮೊದಲನೇ ಕೆಲಸ ಹಳ್ಳಿಗಳಿಗೆ ವಿದ್ಯುತ್ ತಲುಪಿಸೋದು. ಈಗಿರೋ ಕೆಲಸ ಮನೆಗಳಿಗೆ ವಿದ್ಯುತ್ ತಲುಪಿಸ್ತೀನಿ. 4 ಕೋಟಿ ಕುಟುಂಬಗಳು ಭಾರತದಲ್ಲಿ ಒಟ್ಟು
25 ಕೋಟಿ ಕುಟುಂಬಗಳಿವೆ. 125 ಕೋಟಿ ಜನಸಂಖ್ಯೆ ಇದೆ. ಸುಮಾರು 25 ಕೋಟಿ ಪರಿವಾರಗಳಿವೆ. ಸ್ವತಂತ್ರ ಬಂದ ಮೇಲೆ ಸುಮಾರು 4 ಕೋಟಿ ಕುಟುಂಬಗಳಲ್ಲಿ ಈಗಲೂ 18ನೇ ಶತಮಾನದ ಜೀವನ ಇದೆ. ಇವತ್ತಿಗೂ ದೀಪ ಹಚ್ಚಿ ಜೀವನ ಮಾಡ್ತಾರೋ. ನಾನ್ ಕೆಲ್ಸನ್ ಕೈ ತಗೊಂಡೆ. ಸೌಭಾಗ್ಯ ಯೋಜನೆ ಕೆಳಗೆ ಉಚಿತವಾಗಿ ಆ 4 ಕೋಟಿ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸ್ಕೊಡ್ತೀನಿ. ಅವರೆಲ್ಲರ ಮಕ್ಕಳು ವಿದ್ಯುತ್ ದೀಪದಲ್ಲಿ ಓದ್ತಾರೆ. ಅವರು ಕಂಪ್ಯೂಟರ್ ಉಪಯೋಗಿಸಿದ್ರೆ, ಮೊಬೈಲ್ ಚಾರ್ಜ್ ಮಾಡ್ಕೊಂಡ್ರೆ ಅವರು ಪ್ರಪಂಚದ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ಟಿವಿ ತರೋಕಾಗದೆ ಇದ್ರೆ ಟಿವಿನೂ ನೋಡ್ತಾರೆ. ಬದಲಾಗ್ತಿರೋ ಪ್ರಪಂಚನೂ ನೋಡ್ತಾರೆ. ಪ್ರಪಂಚದ ಜೊತೆ ಅವರೆಲ್ಲರೂ ಒಂದಾಗೋಕೆ ನಾವು ಅವರಲ್ಲಿ ಆಸಕ್ತಿ ಮೂಡಿಸಬೇಕಾಗಿದೆ. ಅವರಲ್ಲಿ ಯಾಕೆ ಆಸಕ್ತಿ ಮೂಡಿಸಬೇಕು ಅಂದ್ರೆ ಅವರು ಏನಾದ್ರೂ ಮಾಡೋಕೆ ನನ್ನ ಜೊತೆ ಕೈ ಜೋಡಿಸ್ಬೇಕು. ಇದೇ ಅವರ ಸಬಲೀಕರಣ. ನಾನು ಬಡವರನ್ನ ಬಲಿಷ್ಠರನ್ನಾಗಿ ಮಾಡಿ ಬಡತನದ ವಿರುದ್ಧ ನನ್ನ ಜೊತೆ ಹೋರಾಡೋಕೆ ಹೊಸ ಸೈನ್ಯ ಕಟ್ಟಕ್ಕೆ ಇಷ್ಟಪಡ್ತೀನಿ. ಆ ಸೈನ್ಯ ಬಡತನದಿಂದ ಬಂದಿರ್ಬೇಕು. ಬಡತನದ ವಿರುದ್ಧ ಹೋರಾಡಬೇಕು. ಆಗ ಮಾತ್ರ ಬಡತನ ನಿರ್ಮೂಲನೆ ಸಾಧ್ಯ. ಕೇವಲ ಗರೀಬಿ ಹಟಾವೋ ಘೋಷಣೆಯಿಂದ ಸಾಧ್ಯ ಇಲ್ಲ. ಮೋದಿಜಿಯವರೇ, ತಾವು ತುಂಬಾ ಶ್ರಮ ಹಾಕ್ತಿದ್ದೀರಿ ಅಂತ ಎಲ್ರೂ ಹೋಗ್ತಾರೆ. ನೀವೊಬ್ಬರೇ ದೇಶ ಬದಲಿಸೋಕೆ ಸಾಧ್ಯನಾ? ನೋಡಿ, ನಾನು ಶ್ರಮ ಹಾಕ್ತಿದ್ದೀನಿ ಅಂತ ತಾವು ಹೇಳಿದ್ರಿ. ನನ್ಗನ್ಸುತ್ತೆ ಈ ವಿಷಯದಲ್ಲಿ ಯಾವುದೇ ವಿವಾದ ಇಲ್ಲ ಅಂತ. ನಾನ್ ಶ್ರಮ ಪಡ್ತೀನಿ ಅನ್ನೋದು ವಿಷಯನೇ ಅಲ್ಲ. ನಾನ್ ಮಾಡ್ಲಿಲ್ಲ ಅಂದ್ರೆ ವಿಷಯ ಆಗತ್ತೆ. $125 ಕೋಟಿ ದೇಶದ ಜನ ನನ್ನನ್ನ ಇಲ್ಲಿ ಯಾಕೆ ಕೂಡ್ಸಿದ್ದಾರೆ? ನಂಗ್ ಜಾತಿ ಬಲ ಇಲ್ಲ. ನನಗೆ ಯಾವ ವಂಶಾವಳಿನೂ ಇಲ್ಲ. ನನ್ನ ತಂದೆ ಏನೋ ಆಗಿದ್ರು, ನನ್ನ ತಾತ ಏನೋ ಆಗಿದ್ರು, ಮುತ್ತಾತ ಏನೋ ಆಗಿದ್ರು, ಅಜ್ಜಿ ಏನೋ ಆಗಿದ್ರು, ಅಂತದ್ದೇನೂ ಇಲ್ಲ. ನನ್ನ ಹತ್ರ ಇರೋದು ಒಂದೇ ಬಂಡವಾಳ, ಕಠಿಣವಾದ ಪರಿಶ್ರಮ. ನನ್ನ ಹತ್ರ ಇರೋ ಬಂಡವಾಳ ಪ್ರಾಮಾಣಿಕತೆ. ನನ್ನ ಹತ್ರ ಇರೋ ಬಂಡವಾಳ ನನ್ನ ದೇಶದ 125 ಜನರ ಪ್ರೀತಿ. ಮತ್ತೆ ಅದಕ್ಕೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಶ್ರಮ ಹಾಕ್ಬೇಕಾಗತ್ತೆ. ಮತ್ತೆ ನಾನ್ ದೇಶದ ಜನರಿಗೆ ಹೇಳೋದಿಷ್ಟೇ, ನಾನು ಕೂಡ ನಿಮ್ ಹಾಗೆ ಒಬ್ಬ ಸಾಮಾನ್ಯ ನಾಗರಿಕ. ನನ್ನಲ್ಲೂ ಕೂಡ ಎಲ್ಲ ಅವಗುಣಗಳಿವೆ. ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿರೋ ಹಾಗೇನೆ. ನೀವು 16 ಗಂಟೆ ಕೆಲಸ ಮಾಡ್ತೀರಾ? ದಯವಿಟ್ಟು ನನ್ನನ್ನ ಬೇರೆ ಅಂತ ತಿಳಿಲೇಬೇಡಿ. ನಾನು ನಿಮ್ಮ ಹಾಗೆ ಅಂತ ತಿಳ್ಕೊಂಬಿಡಿ. ಅದು ನಿಜ ಕೂಡ. ನಾನು ಯಾವ ಜಾಗದಲ್ಲಿ ಕೂತಿದ್ದೀನಿ ಅದು ವ್ಯವಸ್ಥೆಯ ಒಂದು ಭಾಗ. ಆದ್ರೆ ನಾನು ಕೂಡ ನಿಮ್ಮ ಹಾಗೆ, ನಿಮ್ಮಿಂದ ಬೇರೆ ಅಲ್ಲ. ನನ್ನೊಳಗೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ಇದಕ್ಕೆ ನಾನು ನನ್ನ ಶಿಕ್ಷಕರಿಗೆ ಆಭಾರಿಯಾಗಿದ್ದೀನಿ. ಏಕೆಂದ್ರೆ ಚಿಕ್ಕನ್ನಲ್ಲಿ ಅವರು ನನಗೆ ಈ ದಾರಿ ತೋರಿಸಿದ್ರು. ನನ್ನೊಳಗಿನ ವಿದ್ಯಾರ್ಥಿನ ಸಾಯೋದಿಕ್ ಬಿಡ್ಲಿಲ್ಲ. ಮತ್ತೆ ನನಗೆ ಹೊಸದು ಏನೇ ಸಿಕ್ಕರು ಅದನ್ನ ಕಲಿಯೋ ಪ್ರಯತ್ನ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ತಪ್ಪಾಗಲ್ಲ ಅಂತ ಹೇಳಲ್ಲ. ಚುನಾವಣೆಯಲ್ಲಿ ಹೋರಾಡ್ತಿದ್ದಾಗ ನಾನು ದೇಶದ ಜನರಿಗೆ ಹೇಳಿದ್ದೆ, ನನ್ನ ಹತ್ರ ಅನುಭವ ಇಲ್ಲ, ನನ್ನಿಂದ ತಪ್ಪುಗಳಾಗಬಹುದು. ಆದ್ರೆ ನಾನು ದೇಶದ ಜನರಿಗೆ ಮಾತು ಕೊಟ್ಟಿದ್ದೆ, ನಾನು ತಪ್ಪು ಮಾಡಬಹುದು, ಆದ್ರೆ ಕೆಟ್ಟ ಉದ್ದೇಶದಿಂದ ಯಾವತ್ತೂ ನಾನು ತಪ್ಪು ಮಾಡಲ್ಲ. ದೀರ್ಘಕಾಲದವರೆಗೆ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಗಿ ಗುಜರಾತ್ ನಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಈಗ 4 ವರ್ಷಗಳಾಯ್ತು ಪ್ರಧಾನಮಂತ್ರಿಯಾಗಿ. ಪ್ರಧಾನ ಸೇವಕನಾಗಿ ನನಗೆ ಕೆಲಸ ಸಿಕ್ಕಿದೆ. ಆದ್ರೆ ನಾನು ಕೆಟ್ಟ ಉದ್ದೇಶದಿಂದ
ಯಾವ ಕೆಲ್ಸನೂ ಮಾಡಲ್ಲ ಅಂತ ದೇಶಕ್ಕೆ ಮಾತು ಕೊಟ್ಟಿದ್ದೀನಿ. ಈಗ ಪ್ರಶ್ನೆ ಏನು ಅಂದ್ರೆ, ನಾನ್ ದೇಶನ ಬದಲಾಯಿಸ್ತೀನಿ ಅಂತ ಯಾವತ್ತೂ ಯೋಚಿಸಿರ್ಲಿಲ್ಲ, ಯಾವಾಗ್ಲೂ ಯೋಚಿಸಿರ್ಲಿಲ್ಲ. ಆದ್ರೆ ನನ್ನೊಳಗೆ ಸಿಕ್ಕಾಪಟ್ಟೆ ವಿಶ್ವಾಸ ಇದೆ. ನಮ್ಮ ದೇಶದಲ್ಲಿ ಏನಾದ್ರೂ ಲಕ್ಷಾಂತರ ಸಮಸ್ಯೆಗಳಿದ್ರೆ ಹಾಗೆ 125 ಕೋಟಿ ಪರಿಹಾರಗಳಿವೆ. ಹಾಗೆ ಮಿಲಿಯನ್ ಸಮಸ್ಯೆಗಳಿದ್ರೆ ಅದಕ್ಕೆ ಬಿಲಿಯನ್ ಪರಿಹಾರಗಳಿವೆ. 125 ಕೋಟಿ ಜನರ ಮೇಲೆ ನನಗೆ ವಿಶ್ವಾಸ ಇದೆ. ಇದನ್ನ ನಾನು ಅನುಭವಿಸಿದ್ದೀನಿ. ಯಾರಾದ್ರೂ ಕಲ್ಪನೆ ಮಾಡ್ಕೊಳಕ್ ಸಾಧ್ಯನಾ ನೋಟ್ ಬಂದಿ ಬಗ್ಗೆ? ನೀವು ಟಿವಿ ಏನಾದ್ರೂ ಆನ್ ಮಾಡಿ ನೋಡಿದ್ರೆ ನೋಟ್ ಬಂದಿ ಬಗ್ಗೆ ಅಂದ್ರೆ ನನಗೆ ಅರ್ಜೆಂಟೀನಾ ರಾಷ್ಟ್ರಪತಿಗಳು ಸಿಕ್ಕಿದ್ರು. ಅವರು ಹೇಳ್ತಿದ್ರು, ಅವ್ರು ನನ್ನ ಒಳ್ಳೆಯ ಸ್ನೇಹಿತ. ಅವ್ರು ಹೇಳಿದ್ರು, ನಾನು ನನ್ನ ಹೆಂಡತಿ ಮಾತಾಡ್ತಿದ್ವಿ, ನನ್ನ ಸ್ನೇಹಿತ ಹೋದ ಅಂತ. ನಾನು ಯಾಕೆ ಏನಾಯ್ತು ಅಂತ ಕೇಳಿದೆ. ಅರೆ, ನೀನು ನೋಟ್ ಬಂದಿ ಮಾಡಿದ್ಯಾ? ಅದು ವೆನಿಜುವಾದಲ್ಲೂ ಅದೇ ಸಮಯದಲ್ಲಿ ನಡೀತಿತ್ತು. ಅವ್ರ ಪಕ್ಕದ ರಾಷ್ಟ್ರ, ಅದು ಗೊತ್ತಿತ್ತು ಅವ್ರಿಗೆ. ಅವ್ರು ಹೇಳಿದ್ರು, ನಾನು ನನ್ನ ಪತ್ನಿ ಮಾತಾಡ್ಕೊತಿದ್ವಿ, ನನ್ನ ಸ್ನೇಹಿತನ ಕತೆ ಮುಗೀತು ಅಂತ. 86% ಕರೆನ್ಸಿ ವ್ಯವಹಾರದಿಂದ ಹೊರಗುಳಿದ್ರೆ ಟಿವಿ ಪರದೆ ಮೇಲೆ ಸತತವಾಗಿ ಬಿತ್ತರವಾಗ್ತಿತ್ತು, ಸರ್ಕಾರದ ಮೇಲೆ ಆಕ್ರಮಣ ನಡೀತಿತ್ತು. ಆದ್ರೆ ನನಗೆ ನನ್ನ ದೇಶದ ಜನರ ಮೇಲೆ ನಂಬಿಕೆ ಇತ್ತು. ನನ್ನ ದೇಶ ಪ್ರಾಮಾಣಿಕತೆಗಾಗಿ ತೊಳಲಾಡ್ತಾ ಇತ್ತು. ನನ್ನ ದೇಶದ ಸಾಮಾನ್ಯ ನಾಗರಿಕ ಪ್ರಾಮಾಣಿಕತೆಗಾಗಿ ಈ ಕಷ್ಟ ಅನುಭವಿಸಕ್ಕೆ ತಯಾರಾಗಿದ್ದ. ಆದ್ರೆ ಇದು ನನ್ನ ದೇಶದ ಶಕ್ತಿ. ಈ ಶಕ್ತಿಗೋಸ್ಕರ ನಾನು ನನ್ನ ಜೀವನನ ರೂಪಿಸ್ಕೊಳ್ಬೇಕು. ಮತ್ತೆ ಇದರಿಂದಾಗಿ ನೀವು ಯಾವುದೇ ರೀತಿ ಪರಿಣಾಮ ನೋಡಿ. ಮೋದಿ ಕಾರಣ ಅಷ್ಟೇ, ನಿಜವಾಗ್ಲೂ ಮೋದಿ ಅಗತ್ಯ ಇದೆ. ಯಾಕೆ ಗೊತ್ತಾ? ಕಲ್ಲು ಹೊಡಿಬೇಕು ಅನ್ನೋದಾದ್ರೆ ಯಾರು ಹೊಡೆಯೋದು ಹೇಳಿ? ಯಾರ ಮೇಲಾದ್ರೂ ಕಸ ಕೆಸರು ಎರ್ಚಬೇಕು ಅಂದ್ರೆ ಯಾರ ಮೇಲೆ ಎರ್ಚೋದು? ಯಾರಿಗಾದ್ರೂ ಬೈಬೇಕು ಅಂದ್ರೆ ಯಾರಿಗ್ ಬೈಯೋದು? ನಾನು ಇದರಿಂದ ಸಂತೋಷ ಪಡೋದು ಏನು ಅಂದ್ರೆ, ನನ್ನ ದೇಶದ 125 ಕೋಟಿ ಜನರ ಮೇಲೆ ಯಾವುದೇ ಕಲ್ಲು ಬೀಳ್ತಿಲ್ಲ, ಯಾರು ಕೆಸರು ಎರ್ಚುತ್ತಿಲ್ಲ, ಮತ್ತೆ ಯಾರು ಅವ್ರಿಗೆ ಬೈತಿಲ್ಲ. ನಾನು ಒಬ್ಬನೇ ಇದ್ದೀನಿ, ಪೆಟ್ಟು ತಿಂತಿರ್ತೀನಿ, ಅನುಭವಿಸ್ತಿರ್ತೀನಿ. ಮತ್ತೆ ನಾನ್ ನಿಮ್ ಹಾಗೆ ಕವಿ ಅಂತೂ ಅಲ್ಲ. ಯಾವುದ್ರ ಮೇಲಾದ್ರೂ ಏನಾದ್ರೂ ಬರಿತಾನೆ ಇರ್ತೀನಿ. ನೀವು ಕೂಡ ಏನಾದ್ರೂ ಬರಿತಿರ್ಬೋದು. ಆದ್ರೆ ನಾವು ಕವಿಗಳಾಗಕ್ ಸಾಧ್ಯ ಇಲ್ಲ. ಅದು ಪ್ರಸೂನಗ್ ಮಾತ್ರ ಸಾಧ್ಯ. ಆದ್ರೆ ನಾನು ಯಾವಾಗ್ಲೂ ಬರ್ದಿದ್ದೆ. ನಾನು ಎಂತ ಜೀವನ ನಡ್ಸ್ಕೊಂಡ್ ಬಂದಿದ್ದೀನಿ ಅಂದ್ರೆ, ನಾನು ಇವನ್ನೆಲ್ಲ ಅನುಭವಿಸೋ ಸಾಮಾನ್ಯವಾಗಿತ್ತು. ನಾನು ಸಾಕಷ್ಟು ಪೆಟ್ಟು ತಿಂದು ಬಂದಿದ್ದೀನಿ, ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಕೊಂಡ್ ಬಂದಿದ್ದೀನಿ. ನಾನು ಅದನ್ನ ಬರ್ದಿದ್ದೆ ಕೂಡ. ನನಗೆ ಆ ಕವಿತೆ ಪದಗಳು ಸರಿಯಾಗಿ ನೆನಪಿಲ್ಲ. ಯಾರಿಗಾದ್ರೂ ಆಸಕ್ತಿ ಇದ್ರೆ ನನ್ನ ಪುಸ್ತಕದಲ್ಲಿ ಅದನ್ನ ನೋಡ್ಬೋದು. ನಾನು ಅದ್ರಲ್ಲಿ ಬರ್ದಿದ್ದೆ, ಯಾವ ಜನ ನನ್ನ ಮೇಲೆ ಕಲ್ಲೆಸಿತಾರೆ, ನಾನು ಆ ಕಲ್ಲುಗಳಿಂದಲೇ ಮೆಟ್ಟಿಲು ಮಾಡ್ಕೊಳ್ತೀನಿ, ಆ ಮೆಟ್ಟಿಲುಗಳನ್ನ ಹತ್ತಿ ಮೇಲ್ ಹೋಗ್ತೀನಿ ಅಂತ. ಅದಕ್ಕೋಸ್ಕರನೇ ನನ್ನ ಕಾನ್ಸೆಪ್ಟ್ ಇರೋದು ಟೀಮ್ ಇಂಡಿಯಾ. ಕೇವಲ ಸರ್ಕಾರದಲ್ಲಿರೋರಲ್ಲ, ಆಡಳಿತ ವ್ಯವಸ್ಥೆ ಇದೆ, ರಾಜ್ಯ ಸರ್ಕಾರ ಇದೆ, ಫೆಡರಲ್ ರಚನೆಗೆ ನನ್ನ ಮೊದಲ ಆದ್ಯತೆ ಇದೆ. ಕೋಆಪರೇಟಿವ್ ಫೆಡರಲಿಸಂನಿಂದ ಸ್ಪರ್ಧಾತ್ಮಕ ಕೋಆಪರೇಟಿವ್ ಫೆಡರಲಿಸಂ ದಿಕ್ಕಿನಲ್ಲಿ ತಗೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೀನಿ. ನಾನ್ ದೇಶದ 115 ಜಿಲ್ಲೆಗಳನ್ನ ಪ್ರೇರಣಾತ್ಮಕ ಜಿಲ್ಲೆಗಳನ್ನಾಗಿ ಗುರುತಿಸ್ತಿದ್ದೀನಿ. ಏನ್ ಪ್ರೇರಣೆ ಕೊಡ್ತಿದ್ದೀನಿ ಅಂದ್ರೆ, ನಿಮ್ಮ ರಾಜ್ಯದ ಸರಾಸರಿ ಮಟ್ಟಕ್ಕೆ ನೀವು ಬನ್ನಿ, ನಾನ್ ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದೀನಿ. ನಾನು ಅವ್ರ ಉತ್ಸಾಹ ಹೆಚ್ಚಿಸ್ತಿದ್ದೀನಿ, ಅವ್ರು ಮಾಡ್ತಾ ಇದ್ದಾರೆ. ಇದರ ಪರಿಣಾಮದಿಂದ ನಾನು ಶೌಚಾಲಯದ ಗುರಿ ಇಟ್ಕೋತೀನಿ ಅಂದ್ರೆ ಅದು ಪೂರ್ತಿ ಆಗತ್ತೆ. 18,000 ಹಳ್ಳಿಗಳಿಗೆ ವಿದ್ಯುತ್ ಕೊಡೋಕೆ ಮೋದಿ ಕಂಬ ನೆಡಕ್ ಹೋಗಿದ್ನ. ಕಂಬ ನೆಡಕ್ಕೋಸ್ಕರ ನನ್ನ ದೇಶದ ಜನ ಹೋಗಿದ್ರು, ವಿದ್ಯುತ್ ತಲುಪಿಸೋಕೆ ನನ್ನ ದೇಶದ ಜನ ಹೋಗಿದ್ರು. ಅದಕ್ಕೋಸ್ಕರ ಮಹಾತ್ಮ ಗಾಂಧಿಯವರ ಆ ಮಾತನ್ನ
ನಾನು ನನ್ನ ಜೀವನದಲ್ಲಿ ಒಂದು ಮಂತ್ರದ ರೂಪದಲ್ಲಿ ತಗೊಂಡಿದ್ದೀನಿ. ಸ್ವಾತಂತ್ರ್ಯ ದಾಹ ಬೇಕಾದಷ್ಟು ಜನರಿಗಿತ್ತು, ಸ್ವಾತಂತ್ರ್ಯಕ್ಕೆ ಪ್ರಾಣ ತೆತ್ತೋರು ಬೇಕಾದಷ್ಟು ಜನ ಇದ್ರು. ಅವ್ರ ತ್ಯಾಗ ತಪಸ್ಸನ್ನ ಯಾರು ಕಡೆಗಣಿಸೋಕಾಗಲ್ಲ, ಅವ್ರ ಹುತಾತ್ಮತೆನ ಯಾರು ಕಡೆಗಣಿಸೋಕಾಗಲ್ಲ. ಆದ್ರೆ ಗಾಂಧೀಜಿಯವರು ಸ್ವಾತಂತ್ರ್ಯನ ಜನಾಂದೋಲನವಾಗಿ ಪರಿವರ್ತಿಸಿದ್ರು. ನಾನು ವಿಕಾಸದ ಜನಾಂದೋಲನ ಮಾಡ್ತಿದ್ದೀನಿ. ಮೋದಿ ಒಬ್ಬನೇ ಏನೂ ಮಾಡೋದಿಲ್ಲ, ಮೋದಿ ಏನೂ ಮಾಡ್ಬೇಕಾಗಿಲ್ಲ. ಆದ್ರೆ ದೇಶ ಎಲ್ಲಾ ಮಾಡುತ್ತೆ, ಮೋದಿ ಮಾಡಲ್ಲ. ನಾನು ಸರ್ಕಾರದ ಬಗ್ಗೆ ಅಂದ್ರೆ ಗುಜರಾತ್ ಸರ್ಕಾರದಲ್ಲಿದ್ದಾಗ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ದೆ. ನಮ್ ದೇಶ ಹೇಗಿದೆ ಅಂದ್ರೆ ಸರ್ಕಾರ ಅಡ್ಡಿ ಮಾಡೋದನ್ನ ನಿಲ್ಸ್ಬಿಟ್ರೆ ನಮ್ ದೇಶ ತುಂಬಾ ಮುಂದುವರೆದು ಬಿಡುತ್ತೆ. ನಾನು ಆ ಮೂಲಭೂತ ವಿಚಾರದ ಆಧಾರದ ಮೇಲೆ ನಡೆಯೋ ವ್ಯಕ್ತಿ. ಹಲವಾರು ಪ್ರಶ್ನೆಗಳಿದ್ದಿದ್ವು, ಮುಖ್ಯವಾಗಿ ಭಾರತಕ್ಕೆ ಅಂದ್ರೆ ಹೇಗೆ ಭಾರತಕ್ಕೆ ಒಂದು ಸಣ್ಣ ಆಸರೆ ಅಗತ್ಯ ಇದೆ, ಒಂದು ಸಣ್ಣ ಸೂಚನೆ ಕಾಯುತ್ತೆ, ಕೈ ಹಿಡಿಬೇಕು ಅಂತ ಅಪೇಕ್ಷೆ ಪಡುತ್ತೆ, ಮುಂದೆ ಅದು ನಡೀತಾ ಹೋಗುತ್ತೆ. ಆದ್ರೆ ಸಾಕಷ್ಟು ಜನ ಇದ್ರ ಲಾಭ ಪಡ್ಕೊಂಡಿದ್ದಾರೆ. ಯೋಜನೆಗಳಂತೂ ಸರ್ಕಾರ ಮಾಡುತ್ತವೆ, ಇದನ್ನ ಯಾರೋ ಕೇಳಿದ್ದಾರೆ. ಆದ್ರೆ ನಿಮ್ಮ ಸರ್ಕಾರದ ಯೋಜನೆಗಳು ಇದು ಹೇಗೆ ವಿಭಿನ್ನವಾಗಿವೆ? ಮೋದಿ ಮಾದರಿ ಆಡಳಿತ ಅಂದ್ರೇನು? ಇದ್ರ ಬಗ್ಗೆ ನಾವು ಸಾಕಷ್ಟು ಕೇಳ್ತಿದ್ದೀವಿ. ನೋಡಿ, ಯಾರೇ ಸರ್ಕಾರ ರಚನೆ ಮಾಡಿದ್ರು ವಿಫಲರಾಗೋಕೆ ಅಂತ ಬರೋದಿಲ್ಲ. ಏನಾದ್ರೂ ಮಾಡಬೇಕು ಅಂತಾನೆ ಬರ್ತಾರೆ. ಹಿಂದಿನ ಸರ್ಕಾರಗಳು ಏನಾದ್ರೂ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದಿವೆ. ಇದನ್ನ ಸಾಕಷ್ಟು ನೋಡಿದರೆ ನಾವು ಇದನ್ನ ವಿಶ್ಲೇಷಣೆ ಮಾಡಿದ್ರೆ ಅಂದ್ರೆ ಈ ಸರ್ಕಾರಗಳು ಅದರದೇ ಆದ ಒಂದು ರೀತಿಯಲ್ಲಿ ಅನುಸರಿಸಿಕೊಂಡು ಬಂದಿವೆ. ಇದರಲ್ಲಿ ಜನ ಸರ್ಕಾರದ ಆಶ್ರಯಕ್ಕೆ ಒಳಪಡ್ತಾರೆ, ಅವಲಂಬಿತರಾಗ್ತಾರೆ. ಸರ್ಕಾರ ಇಲ್ಲದೆ ಅವ್ರಿಗೆ ಜೀವನನೇ ಇಲ್ದಂತಾಗಿದೆ. ನನಗನ್ಸಿದ್ದೇನೆಂದ್ರೆ ಈ ಕಾನ್ಸೆಪ್ಟ್ ಸರ್ಕಾರನ ಅಂಗವಿಕಲರನ್ನಾಗಿ ಮಾಡುತ್ತೆ, ದುರ್ಬಲರನ್ನಾಗಿ ಮಾಡುತ್ತೆ. ಬಡತನ ನಿರ್ಮೂಲನೆ ಮಾಡಬೇಕು ಅಂದ್ರೆ ನಾವು ಬಡವರನ್ನ ಶಕ್ತಿವಂತರನ್ನಾಗಿ ಮಾಡಿ ನಿರ್ಮೂಲನೆ ಮಾಡಬಹುದೇ ಹೊರತು ಬಡವರಿಗೆ ಸವಲತ್ತುಗಳನ್ನ ಕೊಟ್ಟು ಮಾಡೋಕ್ಕಾಗಲ್ಲ. ಮತ್ತವರಿಗೆ ಶಕ್ತಿ ಕೊಡಕ್ಕೆ ಏನ್ ಮಾಡಬೇಕು ಅದನ್ನೆಲ್ಲ ನಾವು ಮಾಡಬೇಕಾಗತ್ತೆ. ಬಹುಶಃ 100 ರೂಪಾಯಿ ಬದಲಿಗೆ 200 ರೂಪಾಯಿ ಖರ್ಚಾಗಬಹುದು, ಆದ್ರೆ ಅದು ಕೊನೆಯಲ್ಲಿ ಫಲ ನೀಡುತ್ತೆ. ಇದರಿಂದಾಗಿ ನನ್ನದೇ ಆದಂತಹ ಒಂದು ಮೂಲ ಸಿದ್ಧಾಂತ ಇದೆ. ಅದೇನು ಅಂದ್ರೆ ನಾವು ಸಮಾಜದಲ್ಲಿ ಏನು ಶಕ್ತಿಗಳಿದೆಯೋ ಅದಕ್ಕೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕೊಡೋದು ಅಂತ. ನಾವು ಒಂದು ತರಹದ ಪರಿಸರ ನಿರ್ಮಾಣ ಮಾಡಬೇಕಾಗಿದೆ. ಅದರಿಂದಾಗಿ ಒಂದು ಸಾಹಸ ಮಾಡೋ ಇಚ್ಛೆ ಬರೋ ಹಾಗೆ ಮಾಡಿ, ಎಲ್ಲಾದ್ರೂ ತಡೆ ಬಂದ್ರೆ ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗುವಂತ ಯಾರಾದ್ರೂ ಒಬ್ರು ಸಿಕ್ಕರೆ. ಮತ್ತೆ ನಮ್ಮ ಅನುಭವ ಈ ರೀತಿ ಇದೆ. ಅದೇನು ಅಂದ್ರೆ ನಾವು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮಾಡಿದ್ವಿ. ನೀವು ಕೇಳಿರ್ಬೋದು, ಯಾವುದೋ ಕಾಲದಲ್ಲಿ ನಮ್ಮ ದೇಶದಲ್ಲಿ ಲೋನ್ ಮೇಳಗಳಾಗ್ತಾ ಇದ್ವು. ಲೋನ್ ಮೇಳ ಹೇಗ್ ನಡೀತಿತ್ತು ಅಂದ್ರೆ ರಾಜಕೀಯ ವ್ಯಕ್ತಿಗಳು ತಮ್ಮ ಚೇಲಾಗಳನ್ನೆಲ್ಲ ಲೋನ್ ಮೇಳದಲ್ಲಿ ಸಾಲಾಗಿ ನಿಲ್ಲಿಸ್ತಿದ್ರು. ತಮ್ಮ ರಾಜಕೀಯ ಶಕ್ತಿನ ಬೆಳೆಸ್ಕೊಳ್ಳೋಕೋಸ್ಕರ ಅವರೆಲ್ಲ ಲೋನ್ ಮೇಳದಿಂದ ಹಣ ತಗೊಳ್ತಿದ್ರು. ಆಮೇಲೆ ಕೇಳೋರು ಯಾರು ಇರ್ತಿರ್ಲಿಲ್ಲ, ಹೋಗಿದ್ದು ಹೋಯ್ತು. ಹಣ ಬ್ಯಾಂಕಿಗೆ ಸೇರಿದ್ದು, ದೇಶಕ್ಕೆ ಸೇರಿದ್ದು, ಜನರಿಗೆ ಸೇರಿದ್ದು, ಸಾಲ ಬಡವರಿಗೆ ಕೊಡಬೇಕು ಅಂತಿದ್ದು ಮೊದಲ ನೋಟದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಈ ಲೋನ್ ಮೇಳಗಳು ಜೀವನ ಬದಲಾಯಿಸ್ತಾ ಇಲ್ಲ. ನಾವೇನ್ ಮಾಡಿದ್ವಿ? ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮಾಡಿದ್ವಿ. ಇದರಲ್ಲಿ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಜನರಿಗೆ ಸಾಲ ಕೊಡಕ್ ಶುರು ಮಾಡಿದ್ವಿ. ಆದ್ರೆ ಇದು ಲೋನ್ ಮೇಳಕ್ಕಿಂತ ವಿಭಿನ್ನವಾಗಿತ್ತು. ಹಾಗೆ ಅವರು ಕೆಲಸಕ್ಕೆ ತಕ್ಕಂತೆ ಬೇರೆ ಬೇರೆ ಸ್ಕೀಮ್ಗಳನ್ನು ಮಾಡಿ ಹಣ ಕೊಟ್ವಿ. ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಆಗ್ಬಹುದು. ಇದುವರೆಗೂ 11 ಕೋಟಿಯಷ್ಟು ಜನರು ಈ ಮುದ್ರಾ ಯೋಜನೆ ಲಾಭ ಪಡ್ಕೊಂಡಿದ್ದಾರೆ.
5 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಬಂಡವಾಳ ಇವರು ಎಲ್ಲರ ಕೈಗಳಿಗೆ ಸೇರಿದೆ. ಇದನ್ ಕೇಳಿ ನಿಮ್ಗೆ ಇನ್ನೂ ಅಷ್ಟು ಖುಷಿ ಆಗುತ್ತೆ. ಏನು ಅಂದ್ರೆ ಬ್ಯಾಂಕ್ ನಲ್ಲಿ ಮುದ್ರಾ ಯೋಜನೆಯಿಂದ ಹಣ ಸಿಕ್ಕಿರೋ ಜನರಿಗೆ ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ಕೊಟ್ಟಿದೆ. ಯಾವುದೇ ಕೊಲಾಟ್ರಲ್ ಗ್ಯಾರಂಟಿ ಇಲ್ಲದೆ ಆ ಪತ್ರ ತಗೊಂಡ್ ಬಾ ಈ ಪತ್ರ ತಗೊಂಡ್ ಬಾ ಅಂತ ಯಾವುದೂ ಇಲ್ಲ. 74% ಮಹಿಳೆಯರಿದ್ದಾರೆ ಇದರಲ್ಲಿ. ನನಗೆ ಈ ಮುದ್ರಾ ಯೋಜನೆಯಲ್ಲಿ ಹಣ ಪಡೆದವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ತು. ನಾನು ಅವ್ರನ್ನ ನಿನ್ನ ಅನುಭವ ಏನು ಅಂತ ಕೇಳಿದೆ. ನನಗೆ ಆಘಾತ ಆಯ್ತು. ಎಂತೆಂತ ಸಣ್ಣ ಸಣ್ಣ ಉದ್ದಿಮೆಗಳನ್ನ ಶುರು ಮಾಡಿದ್ದಾರೆ ಅಂದ್ರೆ ಈಗ ಅವರು ನಿಧಾನವಾಗಿ 5 ಜನರಿಗೆ ಕೆಲಸ ಕೊಡ್ತಾ ಇದ್ದಾರೆ, 3 ಜನರಿಗೆ ಕೆಲಸ ಕೊಡ್ತಾ ಇದ್ದಾರೆ, ಇನ್ ಕೆಲವರು 2 ಕೆಲಸ ಕೊಡ್ತಿದ್ದಾರೆ. ಈಗ ಅವರು ತಾವು ಒಬ್ಬ ವಾಣಿಜ್ಯೋದ್ಯಮಿಯಾಗಿ ಬೆಳೆಯೋದು ಹೇಗೆ ಅಂತ ಹೊಸ ಹೊಸ ಮಾರ್ಗಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನನ್ನ ಪ್ರಕಾರ ಇದು ಸಬಲೀಕರಣ ಅಂದ್ರೆ. ಮೊದಲು ಹೇಗಿತ್ತು, ನೀನು ಯೋಚನೆ ಮಾಡ್ಬೇಡ, ನಿನಗೆ ಸರ್ಕಾರಿ ಕೆಲಸ ಕೊಡ್ಸ್ಬಿಡ್ತೀನಿ ಅಂತ ಹೇಳ್ತಿದ್ರು. ಕೆಲವು ದಿನ ಕೆಲಸ ಸಿಕ್ತಿತ್ತು, ಕೆಲವು ದಿನ ಕೆಲಸ ಸಿಗ್ಲಿಲ್ಲ. ಇದೇ ನನ್ನ ಜೀವನ ಉದ್ಧಾರ ಮಾಡುತ್ತೆ ಅಂತ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತಿದ್ದ. ಇದನ್ನ ಸಬಲೀಕರಣ ಮಾಡೋಕ್ ಮುಂದಾದ್ವಿ. ಈಗ ಅಗ್ರಿಕಲ್ಚರ್ ನಾವು ನಿರ್ಧಾರ ಮಾಡಿರೋದೇನು ಅಂದ್ರೆ 2022ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗುತ್ತೆ. ಆ ಸಮಯಕ್ಕೆ ನಾವು ರೈತರ ವರಮಾನನ ದುಪ್ಪಟ್ಟು ಮಾಡಬೇಕು ಅಂತಿದ್ದೀವಿ. ಈಗ ಅದಕ್ಕೋಸ್ಕರ ಅದರ ಬಂಡವಾಳ ಕಡಿಮೆ ಆಗ್ಬೇಕಾಗಿದೆ, ಇನ್ಪುಟ್ ಕಾಸ್ಟ್ ಏನಿದೆ ಅದು ಕಡಿಮೆ ಆಗ್ಬೇಕಾಗಿದೆ. ನಮ್ಮ ದೇಶದಲ್ಲಿ ನೀವು ಆಗ್ಲೇ ಕೇಳ್ತಾ ಇದ್ರಲ್ಲ ಮೋದಿಯ ಆಡಳಿತದ ಮಾದರಿ ಏನು ಅಂತ. ನಮ್ಮ ದೇಶದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಪ್ರಧಾನಮಂತ್ರಿಯವರಿಗೆ ಅತಿ ಹೆಚ್ಚು ಪತ್ರಗಳನ್ನು ಬರೆದಿದ್ದೀನಿ. ಒಂದು ವಿಷಯದ ಬಗ್ಗೆನೇ ಬರೀತಿದ್ದೆ, ವರ್ಷದಲ್ಲಿ 4-5 ಬಾರಿ ಬರಿಬೇಕಾಗಿತ್ತು. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ರೈತರಿಗೆ ಯೂರಿಯಾ ಅಗತ್ಯ ಇದೆ, ನಮ್ಗೆ ಯೂರಿಯಾದ ಕೋಟ ಹೆಚ್ಚು ಮಾಡಿ ನಮ್ಗೆ ಯೂರಿಯಾ ಕೊಡಿ ಅಂತ. ಮತ್ತೆ ಸರ್ಕಾರ ಹೇಳ್ತಿತ್ತು ಇದಕ್ಕಿಂತ ಹೆಚ್ಚು ನಾವು ಕೊಡೋಕ್ಕಾಗಲ್ಲ ಅಂತ. ಯೂರಿಯಾ ತಗೊಳ್ಳೋಕೆ ಅಂತ ಜನ 2 ದಿನ ಸಾಲಿನಲ್ಲಿ ನಿಲ್ತಿದ್ರು. ಕೆಲವು ರಾಜ್ಯಗಳಲ್ಲಂತೂ ಯೂರಿಯಾ ಪಡಿಬೇಕಾದ್ರೆ ಲಾಠಿ ಚಾರ್ಜ್ ಆಗುವಂತ ಘಟನೆ ಕೂಡ ನಡೀತಿತ್ತು. ಇದು ಯಾಕೆ ಆಗ್ತಾ ಇತ್ತು? ನೀವು ಆಶ್ಚರ್ಯ ಪಡ್ತೀರಾ, ಯೂರಿಯಾ ಕಾರ್ಖಾನೆ ಶುರು ಮಾಡೋಕೆ ಅಂದ್ರೆ 5-6 ವರ್ಷಗಳು ಬೇಕಾಗುತ್ತೆ. ನಾನು ಬಂದ್ಮೇಲೆ ಯಾವ ಹೊಸ ಕಾರ್ಖಾನೆನೂ ಶುರು ಮಾಡಿಲ್ಲ. ಅದ್ ಪ್ರಕ್ರಿಯೆ ನಡೀತಿದೆ, ಶುರುವಾಗುತ್ತೆ. ಮುಚ್ಚಿರೋದೇನಿದೆ ಅದು ಶುರುವಾಗುತ್ತೆ. ಆದ್ರೆ ನಾನು ಕೇವಲ ಕಾರ್ಯದಕ್ಷತೆಯಲ್ಲಿ ಬದಲಾವಣೆ ತಂದೆ, ತಪ್ಪು ಕೆಲಸಗಳಾಗ್ತಿದ್ದನ್ನ ನಿಲ್ಲಿಸಿದೆ, ಪ್ರಾಮಾಣಿಕತೆಗೆ ಬಲ ತುಂಬದೆ, ಯಾವುದೇ ಹೊಸ ಕಾರ್ಖಾನೆಗಳನ್ನ ಶುರು ಮಾಡದೆ 20 ಲಕ್ಷ ಟನ್ ಯೂರಿಯಾ ಉತ್ಪಾದನೆ ವೃದ್ಧಿಯಾಯಿತು. ಎರಡನೇದು ಯೂರಿಯಾದ ಸಬ್ಸಿಡಿ. ಸಬ್ಸಿಡಿ ಅಂದ್ರೆ 80-90 ಸಾವಿರ ಕೋಟಿ ಸಬ್ಸಿಡಿ ಹೋಗ್ತಿತ್ತು ಯೂರಿಯಾದಲ್ಲಿ. ಸಬ್ಸಿಡಿ ಹೆಸರಲ್ಲಿ ಯೂರಿಯಾ ಹೊರಗೋಗ್ತಿತ್ತು, ರೈತರ ಹೆಸರಲ್ಲಿ ಹೋಗ್ತಿತ್ತು. ಆದ್ರೆ ಅದು ಕೆಮಿಕಲ್ ಫ್ಯಾಕ್ಟರಿಗೆ ಕಳ್ಳಮಾಲಾಗಿ ಹೋಗ್ತಿತ್ತು. ಕೆಮಿಕಲ್ ಫ್ಯಾಕ್ಟರಿಯವರು ಅದನ್ನ ರಾ ಮೆಟೀರಿಯಲ್ಗೆ ಅಂತ ಉಪಯೋಗಿಸಿ ಹೊಸ ಉತ್ಪನ್ನ ತಯಾರಿಸಿ ಪ್ರಪಂಚಕ್ಕೆ ಮಾರ್ತಾ ಇದ್ರು. ಅವ್ರಿಗೆ ಕಡಿಮೆ ದರದಲ್ಲಿ ಯೂರಿಯಾ ಸಿಗ್ತಾ ಇತ್ತು. ನಾವು ಯೂರಿಯಾಗೆ ನೀಮ್ ಕೋಟಿಂಗ್ ಮಾಡಿದ್ವಿ. ಈ ಬೇವಿನ ಮರ ಇದೆಯಲ್ಲ, ಆ ಬೇವಿನ ಮರದಿಂದ ಅದ್ರಲ್ಲಿ ಬರೋ ಹಣ್ಣಿನಿಂದ ಎಣ್ಣೆಯನ್ನ ತೆಗೆದು ಅದನ್ನು ಯೂರಿಯಾ ಜೊತೆ ಬೆರೆಸಿದ್ವಿ. ಇದರ ಪರಿಣಾಮ ಏನಾಯ್ತು? ಒಂದು, ಆ ಬೇವಿನ ಮರ ಏನಿದೆ ಅದ್ರ ಹಣ್ಣು ಉಪಯೋಗ ಇಲ್ಲದೆ ಹಾಳಾಗ್ತಿತ್ತು. ಅದನ್ನೆಲ್ಲ ಒಟ್ಟು ಮಾಡೋಕ್ಕೋಸ್ಕರ ಬಡವರಿಗೆ ಕೆಲಸ ಸಿಕ್ತು. ಬೇವಿನೆಣ್ಣೆ ತೆಗೆದು ಯೂರಿಯಾ ಜೊತೆ ಬೆರೆಸೋದ್ರಿಂದ ಆ ಯೂರಿಯಾ ಭೂಮಿ ಬಿಟ್ಟು ಬೇರೆ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರಲ್ಲ, ಕಳ್ತನೂ ನಿಂತು ಹೋಯ್ತು. ಮೂರನೇದು, ಯೂರಿಯಾಗೆ ನೀಮ್ ಕೋಟಿಂಗ್ ಮಾಡೋದ್ರಿಂದ ಅದಕ್ಕೆ ಅದರ ಶಕ್ತಿ ವೃದ್ಧಿ ಆಯ್ತು. ಭೂಮಿ ಫಲವತ್ತತೆ ಹೆಚ್ಚೋ ಅಧಿಕವಾದ ಇನ್ನೂ ಶಕ್ತಿ ಬಂತು. ಇದರಿಂದ ಉತ್ಪಾದನೆಯಲ್ಲಿ 5% ನಿಂದ 15% ವರೆಗೆ ಹೆಚ್ಚಳ ಆಯ್ತು. ಈಗ ನೀವೇ ಹೇಳಿ ಎಷ್ಟು ಲಾಭ ಆಯ್ತು ಅಂತ. ಈಗ ಇದು ಬದಲಾವಣೆ ಹೌದೋ ಅಲ್ವೋ ಹೇಳಿ. ಸ್ಕಿಲ್ ಡೆವಲಪ್ಮೆಂಟ್. ನಾವು ನಮ್ಗೆ ಕೆಮಿಕಲ್ ಫ್ಯಾಕ್ಟರಿ ಗುಜರಾತ್ ನಲ್ಲಿದೆ ಅಂತ ಇಟ್ಕೊಳ್ಳಿ. ಮತ್ತೆ ನಾನು ರಾಸಾಯನಿಕ ಕೌಶಲ ಅಭಿವೃದ್ಧಿ ಮಾಡ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಹಾಗಿದ್ದಾಗ ಕೆಲಸ ಎಲ್ಲಿ ಸಿಗುತ್ತೆ?
ನಾವಿಲ್ಲಿ ಕಾರ್ಖಾನೆಗಳೇನಿದೆ ಅದರ ಅಧ್ಯಯನ ಮಾಡಿ ಅದಕ್ಕನುಸಾರವಾಗಿ ನಾವೇನಾದ್ರೂ ಕೌಶಲಾಭಿವೃದ್ಧಿ ಮಾಡಿದ್ರೆ ಆಗಲ್ಲಿ ತಕ್ಷಣ ಉದ್ಯೋಗ ಸಿಗತ್ತೆ ಮತ್ತೆ ಸ್ಥಿರತೆನೂ ಇರುತ್ತೆ. ಅದಕ್ಕೋಸ್ಕರ ನಾವು ದೇಶಾದ್ಯಂತ ಎಲ್ಲಿ ಉದ್ಯೋಗ ಪ್ರಪಂಚಕ್ಕೆ ಸಹಾಯಕವಾದ ಸ್ಥಳಗಳಿವೆಯೋ ಅದಕ್ಕನುಸಾರವಾಗಿ ಕೌಶಲಾಭಿವೃದ್ಧಿ ತಂತ್ರನ ಅಭಿವೃದ್ಧಿ ಮಾಡಿದ್ವಿ. ಅದು ಕೂಡ ಜನರ ಸಹಾಯದಿಂದ. ನಾವು ಹೇಳಿದ್ವಿ, ನೋಡಿ ನಮ್ದು 10 ಕಾರ್ಖಾನೆಗಳಿವೆ, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವು 10 ಜನ ಸೇರಿ ಇಲ್ಲೊಂದು ಸಂಸ್ಥೆ ಪ್ರಾರಂಭ ಮಾಡಿ, ಆಟೋಮೊಬೈಲ್ಗೆ ಯಾವ ಮಾನವ ಶಕ್ತಿ ಬೇಕೋ ಅದರ ತರಬೇತಿನ ಅಲ್ಲಿ ಮಾಡಿ, ನಿಮ್ಮ ಇಂಜಿನಿಯರ್ಗಳನ್ನೇ ಅಲ್ಲಿ ಕಳ್ಸಿ. ಅಲ್ಲಿ ಏನ್ ಸ್ಕಿಲ್ ಅವರಿಗೆ ಸಿಗುತ್ತೋ ಅಂತ ಯುವಕರಿಗೆ ನಿಮ್ಮ ಆಟೋಮೊಬೈಲ್ ಫ್ಯಾಕ್ಟರಿನಲ್ಲೇ ಕೆಲಸ ಸಿಗುತ್ತೆ. ನಾವು ಇಂಥ ಮಾರ್ಗನ ನಮ್ದಾಗಿಸ್ಕೊಳ್ಳೋ ಪ್ರಯತ್ನ ಮಾಡಿದೀವಿ. ಹಾಗಂತ ಎಲ್ಲ ಮುಗಿದು ಹೋಯ್ತು ಅಂತಲ್ಲ, ನಾವೊಂದ್ ಸರಿಯಾದ ಮಾರ್ಗದಲ್ಲಿ ಹೋಗ್ತಿದೀವಿ. ಅದಕ್ಕೋಸ್ಕರನೇ ಯಾರು ಸಾಹಸ ಮಾಡ್ತಾರೋ ಅವ್ರಿಗೆ ಸಹಾಯ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಸಾಹಸ ಮಾಡುವಂಥವ್ರಿಗೆ ನಿರಾಶರಾಗದಂತೆ ನೋಡ್ಕೋಬೇಕು. ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಅವರ ಬೆರಳು ಹಿಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಬೆರಳು ಅಷ್ಟೇ ಅಲ್ಲ, ಅವರ ಕೈ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಅವರನ್ನ ತಳ್ಳಿ ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ನೋದಾದ್ರೆ ಅದನ್ನು ಮಾಡೋಕೆ ಸರ್ಕಾರ ಸತತವಾಗಿ ಪ್ರಯತ್ನ ಮಾಡಬೇಕಾಗಿದೆ. ಅದನ್ನ ನಾವು ಮಾಡ್ತಿದೀವಿ. ಮೋದಿಯವರೇ, ಜನರು ತಾಳ್ಮೆ ಕಳ್ಕೊಳ್ಳೋದು ಒಂದ್ ಕಡೆ ಆದ್ರೆ, ನೀವು ಅಲ್ಲಿ ಸರ್ಕಾರಿ ಕೆಲಸಗಾರರ ಜೊತೆ ಆ ವ್ಯವಸ್ಥೆ ನೋಡಿ ಯಾವಾಗ್ಲಾದ್ರೂ ನಿಮ್ಗೆ ಅಸಹನೆ ಆಗಿದ್ಯಾ? ನಿಮ್ಗೆ ಯಾವತ್ತಾದ್ರೂ ನಿರಾಸೆ ಆಗಿದ್ಯಾ? ಕೆಲಸ ಮೋದಿಜಿ ಲೆಕ್ಕಾಚಾರದಲ್ಲಿ ಅಂದ್ರೆ ಆ ಸ್ಪೀಡ್ ಅಲ್ಲಿ ನಡೀತಿಲ್ಲ ಅಂತ. ಬುಲೆಟ್ ಟ್ರೈನ್ ಈ ಸ್ಪೀಡ್ ಏನಿದೆ ಆ ತರ ನಿಮ್ ಮನ್ಸಲ್ಲಿ ಉದ್ಭವ ಆಗುತ್ತೆ. ನನಗೆ ಗೊತ್ತಿರ್ಲಿಲ್ಲ ಕವಿ ಒಳಗೂ ಒಬ್ಬ ಪತ್ರಕಾರ ಕೂತಿರ್ತಾನೆ ಅಂತ. ನನ್ನ ಪ್ರಕಾರ ಯಾವತ್ತು ನನಗೆ ಅಸಹನೆ ಬರುತ್ತೋ ಅವತ್ತು ನಾನು ದೇಶದ ಕೆಲಸಕ್ಕೆ ಬರೋದಿಲ್ಲ. ನಾನು ಅನ್ಕೊಳ್ತೀನಿ ಅದು ನನ್ನೊಳಗೆ ಜೀವಂತವಾಗಿರ್ಬೇಕು ಅಂತ. ಅದೇ ನನ್ನ ಶಕ್ತಿ. ಅದು ನನಗೆ ಶಕ್ತಿ ಕೊಡುತ್ತೆ, ಓಡಿಸುತ್ತೆ. ಪ್ರತಿ ರಾತ್ರಿ ಮಲಗಬೇಕಾದ್ರೆ ನಾನು ಮುಂದಿನ ದಿನ ಕನಸು ಕಾಣ್ತೀನಿ. ಬೆಳಗ್ಗೆ ಎದ್ರೆ ಶುರು ಮಾಡ್ಕೊಳ್ತೀನಿ. ಎಲ್ಲಿವರೆಗೆ ನಿರಾಸೆಯ ವಿಷಯ ಅಂದ್ರೆ ನನ್ನ ಪ್ರಕಾರ ಅದು ಸ್ವಂತಕ್ಕೋಸ್ಕರ ಏನಾದ್ರೂ ಮಾಡ್ಕೊಳ್ಳೋದು ಪಡ್ಕೊಳ್ಳೋದು ಆಗತ್ತೆ. ಆಗ ಅದು ಆಸೆ ನಿರಾಸೆಗಳಿಗೆ ದಾರಿಯಾಗತ್ತೆ. ಆದ್ರೆ ಯಾವಾಗ ನೀವು ಸರ್ವಜನ ಹಿತಾಯ ಸರ್ವಜನ ಸುಖಾಯ ಇಂಥ ಸಂಕಲ್ಪದಲ್ಲಿ ನಾವು ನಡೆದ್ರೆ ನನಗನ್ಸೋದೇನು ಅಂದ್ರೆ ನಮಗೆ ನಿರಾಸೆ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಅಂತ. ಕೆಲವರಿಗೆ ಈ ರೀತಿ ಅನಿಸ್ಬೋದು, ಅಯ್ಯೋ ಬಿಡಿ, ಇಲ್ಲಿ ಆಗುವಂಥದ್ದು ಏನೂ ಇಲ್ಲ, ಸರ್ಕಾರ ನಿಷ್ಪ್ರಯೋಜಕ, ನಿಯಮಗಳು ನಿಷ್ಪ್ರಯೋಜಕ, ಕಾನೂನು ನಿಷ್ಪ್ರಯೋಜಕ, ಆಡಳಿತ ನಿಷ್ಪ್ರಯೋಜಕ, ಅವ್ರ ಕೆಲ್ಸಗಳು ಸರಿ ಇಲ್ಲ, ಹೀಗೆ ಅಂದ್ಕೊಳ್ಳೋ ಒಂದು ಗುಂಪಿನ ಜನ ಸಿಗ್ತಾರೆ. ಅವ್ರು ಯಾವಾಗ್ಲೂ ಹೀಗೆ ಮಾತಾಡ್ತಿರ್ತಾರೆ. ನಾನು ಬೇರೆ ರೀತಿಯ ಮನುಷ್ಯ. ನಾನ್ ಕೆಲವು ಸಾರಿ ಹೇಳ್ತಾ ಇದ್ದೆ, ನಾವೊಂದು ಗ್ಲಾಸ್ನಲ್ಲಿ ಅರ್ಧ ತುಂಬಿರುತ್ತೆ. ಒಬ್ಬ ನೋಡಿ ಹೇಳ್ತಾನೆ ಗ್ಲಾಸ್ ಅರ್ಧ ಇದೆ ಅಂತ, ಮತ್ತೊಬ್ಬ ಹೇಳ್ತಾನೆ ಲೋಟ ಅರ್ಧ ತುಂಬಿದೆ ಅಂತ, ಇನ್ನೊಬ್ಬ ಹೇಳ್ತಾನೆ ಅರ್ಧ ಖಾಲಿ ಇದೆ ಅಂತ. ನನ್ನನ್ನ ಕೇಳಿದ್ರೆ ನಾನ್ ಹೇಳ್ತೀನಿ ಅರ್ಧ ನೀರಿಂದ ತುಂಬಿದೆ, ಅರ್ಧ ಗಾಳಿಯಿಂದ ತುಂಬಿದೆ. ಮತ್ತೆ ನಾನು ಇದಕ್ಕೋಸ್ಕರ ನೀವು ಬೇಕಾದ್ರೆ ನೋಡಿ, ಅದೇ ಸರ್ಕಾರ, ಅದೇ ಕಾನೂನು, ಅದೇ ಅಧಿಕಾರಿಗಳು, ಅದೇ ರೀತಿ ನೀತಿ ಎಲ್ಲ ಹೀಗೆಲ್ಲ ಇದ್ದಾಗ್ಲೂ 4 ವರ್ಷಗಳ ಲೆಕ್ಕಾಚಾರ ನೀನಾದ್ರೂ ತಗೊಂಡ್ರೆ ಕಡೆದಾಗಿ ನಿಮ್ಗೆ ಬೇರೆ ಸರ್ಕಾರಗಳನ್ನ ಟೀಕೆ ಮಾಡೋಕೆ ಈ ವೇದಿಕೆನ ಉಪಯೋಗಿಸ್ಕೊಳಕ್ ಹೋಗೋದಿಲ್ಲ. ನಾನ್ ಹಾಗೆ ಮಾಡ್ಲೂಬಾರ್ದು. ಆದ್ರೆ ಅರ್ಥ ಮಾಡ್ಕೊಳ್ಳೋಕೆ ತುಲನಾತ್ಮಕ ಅಧ್ಯಯನದ ಅಗತ್ಯ ಇದೆ. ಹಿಂದಿನ 10 ವರ್ಷಗಳಲ್ಲಿ ಕೆಲಸ ಹೇಗಾಗ್ತಾ ಇತ್ತು ಅದನ್ನ ನೋಡಿದ್ರೆ ಈ 4 ವರ್ಷಗಳಲ್ಲಿ ಕೆಲಸ ಹೇಗಾಗಿದೆ ಅಂತ ಗೊತ್ತಾಗೋದು. ನಿಮ್ ಗಮನಕ್ಕೆ ಬರುತ್ತೆ ಅಂದಿನ ನಿರ್ಣಯ ಪ್ರಕ್ರಿಯೆಗಳು, ಇಂದಿನ ನಿರ್ಣಯ ಪ್ರಕ್ರಿಯೆಗಳು, ಆಗಿನ ಕ್ರಮ ಈಗಿನ ಕ್ರಮದಲ್ಲಿ ನಿಮ್ಗೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇದೇ ವ್ಯವಸ್ಥೆಯಿಂದ
ನಿಮ್ ಹತ್ರ ಏನಾದ್ರೂ ನೀತಿಗಳು ಸ್ಪಷ್ಟವಾಗಿದ್ರೆ, ನಿಯತ್ತು ಸ್ವಚ್ಛವಾಗಿದ್ರೆ, ಉದ್ದೇಶ ಒಳ್ಳೆಯದಾಗಿದ್ರೆ, ಮತ್ತೆ ಸರ್ವಜನ್ ಹಿತಾಯ ಸರ್ವಜನ್ ಸುಖಾಯ ಅಂತ ಕೆಲಸ ಮಾಡೋ ಉದ್ದೇಶ ಇದ್ರೆ, ಇದೇ ವ್ಯವಸ್ಥೆಯಲ್ಲಿ ನೀವು ನಿಮಗೆ ಬೇಕಾದ ಫಲಿತಾಂಶವನ್ನ ಕೊಡಬಹುದಾಗಿದೆ. ಇದು ನನ್ನ ಮೂಲಭೂತ ಚಿಂತನೆಯಾದ ಕಾರಣ ಇದರರ್ಥ ನಾನು ಅನ್ಕೊಂಡಿದ್ದೆಲ್ಲ ಆಗತ್ತೆ ಅಂತೇನಲ್ಲ. ಒಂದು ವೇಳೆ ಆಗದೆ ಇದ್ರೂ ನಾನೇನ್ ನಿರಾಶನಾಗಲ್ಲ. ಯಾಕಂದ್ರೆ ನಾನು ಯೋಚಿಸ್ತೀನಿ, ಇದು ಯಾಕಾಗಿಲ್ಲ, ಕೆಲಸ ಮಾಡ್ಬೇಕಾದ್ರೆ ನಾನು ಈ ದಾರಿನಲ್ಲಿ ಹೋಗಿದ್ದೆ, ಈಗ ಹೊಸ ದಾರಿನಲ್ಲಿ ಹೋಗೋಣ ಅನ್ಕೊಂಡು ಕೆಲಸ ಮಾಡ್ತೀನಿ. ಪ್ರಧಾನಮಂತ್ರಿಗಳೇ ನಮಸ್ಕಾರ. ನಾನು ಸಂತೋಷ್ ಪಾಟೀಲ್, ಕರ್ನಾಟಕದವನು. ಇವತ್ತು ಕರ್ನಾಟಕದ ಜನರಿಗೆ ಸಂತೋಷದ ದಿನ. ಇವತ್ತು ನಿಮಗೆ ಗೊತ್ತಿರಬಹುದು, ಇವತ್ತು ಜಗದ್ಗುರು ಬಸವೇಶ್ವರ ಜಯಂತಿ. ಹಿಂದಿನ ಬಾರಿ ತಾವು ಲಂಡನ್ ಬಂದಿದ್ದಾಗ ತಾವು ಅವತ್ತು ಜಗದ್ಗುರು ಬಸವೇಶ್ವರರ ಪ್ರತಿಮೆನ ತಾವು ಅನಾವರಣ ಮಾಡಿದ್ರಿ. ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ತಾವು ಅವರ ಜೀವನದ ಬಗ್ಗೆ ಹಾಗೂ ಅವರ ವಿಚಾರಗಳನ್ನ ಹೇಗ್ ನೋಡ್ತೀರಾ, ಮತ್ತೆ ಅವರ ವಿಚಾರಗಳನ್ನೆಲ್ಲ ತಗೊಂಡು ಮುಂದೆ ತಾವು ಹೇಗೆ ಯೋಚನೆ ಮಾಡ್ತೀರಾ? ಧನ್ಯವಾದ. ನೋಡಿ, ನಮ್ಮ ದೇಶದ ಒಂದು ದೌರ್ಭಾಗ್ಯ ಅಂದ್ರೆ, ಸ್ವತಂತ್ರ ಬಂದ ಮೇಲೆ ಭಾರತದ ಸಂಸ್ಕೃತಿ, ಪರಂಪರೆ, ಇತಿಹಾಸ ಇವುಗಳನ್ನ ಮರೆಯೋ ಪ್ರಯತ್ನ ಸಾಕಷ್ಟು ನಡೀತಾ ಇದೆ. ಒಂದು ಪರಿವಾರದವ್ರನ್ನ ಬಿಟ್ರೆ ಬೇರೆ ಯಾರಿಗೂ ತಿಳಿಯೋಕ್ ಬಿಟ್ಟಿಲ್ಲ. ಇಲ್ಲಿ ಬಹಳಷ್ಟು ಜನ ಬಸವೇಶ್ವರರ ಹೆಸರನ್ನ ಮೊದಲನೇ ಸಾರಿ ಕೇಳಿರ್ಬೋದು. 12ನೇ ಶತಮಾನದ ಮಹಾಪುರುಷ, ಕರ್ನಾಟಕದವರು. ಮತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇದ್ರೆ ಭಗವಾನ್ ಬಸವೇಶ್ವರರ ವಚನಗಳು ಓದುವಂತಹದ್ದು. ಈಗದು ಎಲ್ಲಾ ಭಾಷೆಗಳಲ್ಲೂ ಸಿಗ್ತಾ ಇದೆ. ಎಲ್ಲಾ ಭಾಷೆಗಳಲ್ಲೂ ಸಿಗ್ತಿದೆ. ಇವತ್ತು ಅವರ ಜನ್ಮದಿನ. ಇವತ್ತು ನಾನು ನನ್ನ ಕಾರ್ಯಭಾರದ ಒತ್ತಡದ ಮಧ್ಯೆನೂ ಸ್ವಲ್ಪ ಸಮಯ ಮಾಡಿಕೊಂಡೆ. ಮತ್ತೆ ನಾನು ಹಿಂದಿನ ಸಾರಿ ಬಂದಿದ್ದಾಗ ಬಸವೇಶ್ವರರ ಪ್ರತಿಮೆ ಅನಾವರಣ ಮಾಡೋ ಅವಕಾಶ ಸಿಕ್ತು. ಇವತ್ತು ಅಲ್ಲಿಗೆ ನಾನೇ ಖುದ್ದಾಗಿ ಹೋಗಿ ನಮಸ್ಕಾರ ಮಾಡಿ ಬಂದೆ. ನೋಡಿ, ನಮ್ಮವ್ರ ಬಗ್ಗೆ ನಾವು ಹೆಮ್ಮೆನೆ ಪಟ್ಕೊಳಲ್ಲ, ಅದೇ ನಮ್ಮ ದೌರ್ಭಾಗ್ಯ. ನಮ್ಗೆ ನಮ್ಮವ್ರ ಮಹತ್ವದ ಬಗ್ಗೆ ತಿಳಿದೇ ಇಲ್ಲ. ನಾವು ಮ್ಯಾಗ್ನಾ ಕಾರ್ಟ್ ಬಗ್ಗೆ ತಿಳ್ಕೊತೀವಿ, ಎಲ್ಲ ಓದ್ತೀವಿ, ಪ್ರಜಾತಂತ್ರದ ಬಗ್ಗೆ ಪ್ರಪಂಚದ ಎಲ್ಲಾ ವಿಷಯಗಳನ್ನು ಮಾತಾಡ್ತೀವಿ. ಇದ್ ನಿಮಗ್ ತಿಳಿದ್ರೆ ಸಂತೋಷವಾಗತ್ತೆ. 12ನೇ ಶತಮಾನದಲ್ಲಿ ಭಗವಾನ್ ಬಸವೇಶ್ವರರು ಮ್ಯಾಗ್ನಾ ಕಾರ್ಟ್ಗೂ ಮೊದಲು ಪ್ರಜಾತಂತ್ರಕ್ಕಾಗಿ ತಮ್ಮ ಜೀವನವನ್ನೇ ಸವಿಸಿದ್ರು. ಅವರು ಒಂದು ಅನುಭವ ಮಂಟಪ ಅನ್ನೋ ವ್ಯವಸ್ಥೆ ಮಾಡಿದ್ರು. ಮತ್ತೆ ಅಲ್ಲಿ ಸಮಾಜದ ಎಲ್ಲ ವರ್ಗದವರು ಸೇರ್ತಾ ಇದ್ರು. ಅಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಅದು ಆ ಕಾಲದಲ್ಲಿ. ಅದ್ರಲ್ಲಿ ಕಡ್ಡಾಯವಾಗಿ ಮಹಿಳಾ ಪ್ರತಿನಿಧಿಗಳು ಇರ್ತಿದ್ರು. 12ನೇ ಶತಮಾನದಲ್ಲಿ ಅಲ್ಲಿ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿತಿದ್ರು, ಸಮಾಜವನ್ನ ಜಾಗೃತಗೊಳಿಸ್ತಿದ್ರು. ನಮ್ಮ ದೇಶ ಜಾತಿವಾದ, ಮೇಲು ಕೀಳು, ಅವ್ನ್ ಬಡವ ಯಾವ ರೀತಿ ಚೆದ್ರು ಹೋಗಿತ್ತು ಅಂದ್ರೆ, ಭಗವಾನ್ ಬಸವೇಶ್ವರರು ಇವ್ರನ್ನೆಲ್ಲ ಒಂದೇ ಸೂರ್ನಡಿ ಒಟ್ಟು ಮಾಡಿದ್ರು. ಮೇಲು ಕೀಳು, ಜಾತಿವಾದ ಇವುಗಳನ್ನೆಲ್ಲ ಮೀರಿ ಒಂದು ಮಾಡೋ ದೊಡ್ಡ ಕೆಲಸ ಮಾಡಿದ್ರು. ಮತ್ತೆ ನೀವ್ ಈಗ ತಾನೇ ತಾಳ್ಮೆ ಬಗ್ಗೆ ಮಾತಾಡ್ತಾ ಇದ್ರಿ. ನನಗೆ ಭಗವಾನ್ ಬಸವೇಶ್ವರರ ವಚನ ನೆನಪಾಗತ್ತೆ. ಅವ್ರದೊಂದು ವಚನ ಇದೆ. ಆ ವಚನದಲ್ಲಿ ಅವರು ಹೇಳ್ತಾರೆ, ಎಲ್ಲಿ ಸ್ಥಾವರತೆ ಇರುತ್ತೋ, ಆ ಶಬ್ದಗಳು ನಂದೇ ಇರ್ಬೋದು, ಆದ್ರೆ ಅದರ ಅರ್ಥ ನೆನಪಿದೆ. ಎಲ್ಲಿ ಸ್ಥಾವರತೆ ಇರುತ್ತೋ ಅಲ್ಲಿ ಜೀವನ ಸಮಾಪ್ತಿಯಾಗತ್ತೆ. ಆದ್ರೆ ಎಲ್ಲಿ ಚಲನೆ ಇದೆಯೋ ಅಲ್ಲಿ ಜೀವನದಲ್ಲಿನ ಹೊಸ ಆಯಾಮಗಳ ಸಂಭವ ಏನಿದೆ, ನಿತ್ಯ ನೂತನವಾಗಿರುತ್ತೆ ಅಂತಾರೆ. ಈ ರೀತಿ ಭಾವನೆಗಳು ಭಗವಾನ್ ಬಸವಣ್ಣನವರ ವಚನಗಳಲ್ಲಿವೆ. ಸ್ಥಾವರಕ್ಕೆ ಸಾವು ಅಂತ ಹೇಳ್ತಾರೆ ಅವರು ಆ ಕಾಲದಲ್ಲಿ. ಹಾಗಾಗಿ ಪ್ರಜಾತಂತ್ರಕ್ಕೆ, ಮಹಿಳಾ ಸಬಲೀಕರಣಕ್ಕೆ, ಸಾಮಾಜಿಕ ಪ್ರಜ್ಞೆಗಾಗಿ ಬಸವೇಶ್ವರರು ಮಾಡಿರೋ ಈ ಕೆಲಸಗಳು ಇವತ್ತಿಗೂ ಕೂಡ ನಮ್ಮ ದೇಶಕ್ಕೆ ಮತ್ತೆ ಪ್ರಪಂಚಕ್ಕೆ ಮಾರ್ಗದರ್ಶಕವಾಗಿದೆ. ಹಾಗೆ ನನಗೆ ಸಂತೋಷ ಆಯ್ತು. ಹಾಗೆ ನೀವು ಕರ್ನಾಟಕದವರಿದ್ದೀರಿ. ಇವತ್ತು ನನಗೆ ಅವರ ಜನ್ಮದಿನದಂದು ನನಗೆ ಅಲ್ಲಿಗೆ ಹೋಗೋ ಸೌಭಾಗ್ಯ ಸಿಕ್ತು. ಮತ್ತೆ ನಾವೆಲ್ಲರೂ
ಹಾಗೆ ನನ್ನ ಪ್ರಕಾರ ಹೇಳೋದೇನು ಅಂದ್ರೆ ಶಾಲೆ ಮಕ್ಕಳು ಕೂಡ ಇದನ್ನ ತಿಳ್ಕೋಬೇಕಾಗಿದೆ. ಅನುಭವ ಮಂಟಪ ಅನ್ನೋ ಪ್ರಜಾತಂತ್ರ ವ್ಯವಸ್ಥೆನ ಅವರು ಆ ಕಾಲದಲ್ಲೇ ಹೇಗೆ ಅಭಿವೃದ್ಧಿ ಪಡಿಸಿದ್ರು ಅಂತ ಅವ್ರಿಗಾಗ್ಲಿ ಎಂತ ದೂರದೃಷ್ಟಿ ಇದ್ದಿರ್ಬೋದು ಈ ಕೆಲಸ ಮಾಡಿದ ಆ ಮಹಾಪುರುಷನಿಗೆ. ತುಂಬಾ ತುಂಬಾ ಧನ್ಯವಾದಗಳು ನೀವು ಇದನ್ನ ಹೇಳಿದ್ದಕ್ಕೆ. Good evening, Mr. Prime Minister. In the past, we've heard the term Obamacare, and more recently, there's been talk of Modi Care in India. I wanted to ask, will this lead to major change in India's health sector? Thank you. ಅದೇನು ಅಂತ ನೀವು ಮೋದಿಜಿ ಅದು ಅವರು ಮೋದಿ ಕೇರ್, ಒಬಾಮಾ ಕೇರ್, ಮೋದಿ ಕೇರ್ ಇದ್ರ ಬಗ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅವರು ಬಹುಶಃ ಒಂದು ವಿಷಯದಲ್ಲಿ ಅಂದ್ರೆ ಹೆಲ್ತ್ ಸೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅಂತಿದ್ದಾರೆ. ನೋಡಿ, ನನ್ನ ಅನುಭವ ಏನು ಅಂದ್ರೆ ನಾನು 3 ವಿಷಯಗಳ ಬಗ್ಗೆ ಒತ್ತು ಕೊಡ್ತೀನಿ. ನಾನು ಈ ದೊಡ್ಡದಾಗಿ ಮಾತಾಡುವಂತ ವ್ಯಕ್ತಿಗಳ ಪೈಕಿ ಅಲ್ಲ. ನನ್ನ ಜೀವನದ ಹಿನ್ನೆಲೆನೇ ಆಗಿರೋದ್ರಿಂದ ನಮ್ಮ ಮೇಘನಾದ್ರು ಇಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಅವರ ಮಟ್ಟದಲ್ಲಿ ಮಾತುಗಳನ್ನ ಬಲ್ಲುವಂತ ಪರಂಪರೆಯವನಲ್ಲ ನಾನು. ಆದ್ರೆ 3 ವಿಷಯಗಳಿವೆ. ಮಕ್ಕಳಿಗೆ ಓದು, ಯುವಕರಿಗೆ ಗಳಿಕೆ, ವಯಸ್ಸಾದವರಿಗೆ ಔಷಧಿ. ಒಂದು ಆರೋಗ್ಯವಂತ ಸಮಾಜಕ್ಕೆ ಈ 3ರ ಬಗ್ಗೆ ಚಿಂತನೆ ಮಾಡಬೇಕು. ನನ್ನ ಅನುಭವದ ಪ್ರಕಾರ ಕುಟುಂಬ ಎಷ್ಟೇ ಚೆನ್ನಾಗಿರ್ಲಿ, ಯಾವುದೇ ಚಟಗಳಿರಲ್ಲ, ಯಾವುದೇ ಕೆಟ್ಟ ವಿಷಯಗಳಿರಲ್ಲ, ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಅವ್ರು ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಆದ್ರೆ ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ಅನಾರೋಗ್ಯ ಆದ್ರೆ, ಅವ್ರ ಮಗಳು ದೊಡ್ಡವಳಾಗಿದ್ದಾಳೆ, ಅವಳಿಗೆ ಗಂಡು ನೋಡ್ಬೇಕಾಗಿದೆ, ಮತ್ತೆ ಅವಳಿಗೆ ಮದುವೆ ಮಾಡ್ಬೇಕಾಗಿದೆ ಅನ್ಕೊಂಡಾಗ ಮನೇಲಿ ಒಬ್ಬ ವ್ಯಕ್ತಿ ಆರೋಗ್ಯ ತಪ್ಪಿಟ್ರೆ ಅವರೆಲ್ಲಾ ಪ್ಲಾನ್ಗಳು ಮುಗ್ದೋಗತ್ತೆ. ಮಗಳು ಮದುವೆ ಆಗದೆ ಉಳಿದು ಬಿಡ್ತಾಳೆ. ಅನಾರೋಗ್ಯ ಮನೇನ ಸಂಪೂರ್ಣವಾಗಿ ಧ್ವಂಸ ಮಾಡ್ಬಿಡುತ್ತೆ. ಒಬ್ಬ ಬಡವ ಆಟೋ ರಿಕ್ಷಾ ಓಡಿಸ್ತಿದ್ದಾನೆ, ಅವನ ಆರೋಗ್ಯ ತಪ್ಪಿದ್ರೆ ಅವನೊಬ್ಬನ ಆರೋಗ್ಯ ತಪ್ಪಲ್ಲ, ಇಡೀ ಕುಟುಂಬನೇ ಅನಾರೋಗ್ಯಕ್ಕೆ ತುತ್ತಾಗತ್ತೆ. ಇಡೀ ವ್ಯವಸ್ಥೆನೇ ಆರೋಗ್ಯ ತಪ್ಪುತ್ತೆ. ಇದಕ್ಕಾಗಿ ನಾವು ಒಂದು ಆಲೋಚನೆ ಮಾಡಿದ್ವಿ. ನಾವು ಹೆಲ್ತ್ ಸೆಕ್ಟರ್ ಅಲ್ಲಿ ನಾವು ಒಂದು ದೊಡ್ಡ ಆಲೋಚನೆ ಮಾಡಿದ್ವಿ. ಕೆಲವರು ಇದನ್ನ ಮೋದಿ ಕೇರ್ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಮೂಲತಃ ಈ ಯೋಜನೆ ಆಯುಷ್ಮಾನ್ ಭಾರತ್. ನಾವು ಇದರಲ್ಲಿ ಆರೋಗ್ಯ ಕೈಗೆಟ್ಕೋ ವಿಷಯ ಆಗಿರ್ಬೋದು, ರಿಯಾಯಿತಿ ವಿಷಯ ಇರಬಹುದು, ಮತ್ತೆ ಸಮರ್ಥನೀಯ ಬದಲಾವಣೆ ವಿಷಯ ಇರಬಹುದು, ಎಲ್ಲ ವಿಷಯಗಳನ್ನು ಮುಂದಿಟ್ಕೊಂಡು ನಾವು ಮುಂದುವರಿತಿದ್ದೀವಿ. ಇದರಲ್ಲಿ 2 ವಿಭಾಗ ಇದೆ. ಒಂದು, ನಾವು ದೇಶದಲ್ಲಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ವೆಲ್ನೆಸ್ ಸೆಂಟರ್ ಸ್ಥಾಪಿಸಬೇಕು ಅಂತ ಅನ್ಕೊಂಡಿದೀವಿ. ಹಾಗೆ ಅಕ್ಕಪಕ್ಕದಲ್ಲಿ 12-15 ಹಳ್ಳಿಗಳ ಜನಗಳಿಗೋಸ್ಕರ ಆರೋಗ್ಯದ ಸವಲತ್ತುಗಳು ಸಿಗೋ ಹಾಗಾಗ್ಬೇಕು. ಜೊತೆಗದು ತಾಂತ್ರಿಕತೆಯಿಂದ ಕೂಡಿರ್ಬೇಕು. ಯಾಕೆಂದ್ರೆ ದೊಡ್ಡ ಆಸ್ಪತ್ರೆ ಅಂತ ರೋಗಿಗಳು ಬಂದ್ರೆ ಅವ್ರಿಗೆ ತಕ್ಷಣ ಮಾರ್ಗದರ್ಶನ ನೀಡಿ ಔಷಧ ಕೊಡೋ ಹಾಗಾಗ್ಬೇಕು. 2ನೇದು, ಪ್ರಿವೆಂಟಿವ್ ಹೆಲ್ತ್ಗೆ ಬಲ ಸಿಗ್ಬೇಕು. ಅದು ಯೋಗ ಆಗಿರ್ಬೋದು, ಜೀವನ ಶೈಲಿ ಆಗಿರ್ಬೋದು, ಇಂಥ ಅನಾರೋಗ್ಯ ತಡೆಯೋ ವಿಷಯಗಳು ಜೊತೆಗೆ ಪೌಷ್ಟಿಕತೆ ಇರಬಹುದು. ನಾವು ಒಂದು ಪೋಷಣ ಪ್ರಚಾರ ಶುರು ಮಾಡಿದೀವಿ, ವಿಮೆನ್ ಅಂಡ್ ಚೈಲ್ಡ್ ಹೆಲ್ತ್ಗೋಸ್ಕರ. ಅದ್ರ ಬಗ್ಗೆನೂ ಕೆಲಸ ಮಾಡ್ತಾ ಇದ್ದೀವಿ. ಪ್ರಪಂಚದ ಸಮೃದ್ಧ ದೇಶಗಳಲ್ಲೂ ಹೆರಿಗೆ ರಜಾ ಪಡೆಯೋಕೆ ಇವತ್ತಿಗೂ ನಮ್ಮ ದೇಶದಲ್ಲಿ ಹೆರಿಗೆ ರಜೆಗೆ ಇರುವಷ್ಟು ಉದಾರತೆ ಅವರಲ್ಲಿಲ್ಲ. ನನ್ಗನ್ಸುತ್ತೆ UK ಜನ ಕೂಡ ಇದನ್ನ ಕೇಳಿ ಖುಷಿ ಪಡ್ಬೋದು ಅಂತ. ನಾವು ಅವ್ರ ಮಕ್ಕಳ ಬಗ್ಗೆನೂ ನಾವು ಚಿಂತನೆ ಮಾಡಿ, ಹಡೆಯೋ ತಾಯಿ ಬಗ್ಗೆನೂ ಚಿಂತನೆ ಮಾಡಿ ಹೆರಿಗೆ ರಜೆನ 26 ವಾರ ಮಾಡಿದೀವಿ. ಇನ್ನೂ ಒಂದು ವಿಷಯ ಇದೆ. ಈ ಕುಟುಂಬಗಳಿಗೆ ಒಂದು ಎಂತ ವ್ಯವಸ್ಥೆ ಕೊಡ್ತೀವಿ ಅಂದ್ರೆ, ಭಾರತದ 10 ಕೋಟಿ ಕುಟುಂಬಗಳು ಅಂದ್ರೆ 50 ಕೋಟಿ ಜನ ಅಂದ್ರೆ ದೇಶದ ಜನಸಂಖ್ಯೆಯಲ್ಲಿ ಅರ್ಧದಷ್ಟು. ಅವ್ರಿಗೆ ವರ್ಷದಲ್ಲಿ 5 ಲಕ್ಷ ರೂಪಾಯಿಗಳವರೆಗೆ ಆರೋಗ್ಯದ ಖರ್ಚನ್ನ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿಯಾಗ್ಲಿ ಇನ್ನೊಬ್ಬ ವ್ಯಕ್ತಿಯಾಗ್ಲಿ
ಅವ್ರಿಗೆ ಆರೋಗ್ಯ ಏರುಪೇರಾದ್ರೆ 5 ಲಕ್ಷದವರೆಗೆ ವಿಮೆ ಸರ್ಕಾರ ಬರ್ಸ್ಕೊಡುತ್ತೆ. ಇದರಿಂದಾಗಿ ಬಡವರ ಜೀವನದಲ್ಲಿ ಏನೇ ಸಂಕಟ ಬಂದ್ರು ಸಮಸ್ಯೆ ಬಂದ್ರು ಅದಕ್ಕೆ ಮುಕ್ತಿ ಸಿಗುತ್ತೆ. ನನಗೆ ಗೊತ್ತು ಅದು ಭಗೀರಥನ ಪ್ರಯತ್ನ ಅಂತ, ಆದ್ರೆ ಅದನ್ನ ಮಾಡ್ಲೇಬೇಕಲ್ವಾ? ಇನ್ನೊಂದು, ಈ ಕಾರಣದಿಂದ ಖಾಸಗಿ ಆಸ್ಪತ್ರೆಗಳು ಪ್ರಾರಂಭವಾಗೋ ಸಂಭವ ಹೆಚ್ಚಾಗುತ್ತೆ. 2 ಟೈರ್ 3 ಟೈರ್ ತರ ಒಳ್ಳೆ ಆಸ್ಪತ್ರೆಗಳ ನೆಟ್ವರ್ಕ್ ಕಾರ್ಯಗತವಾಗುತ್ತೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಯಾವ ರೋಗಿ ಬರ್ತಾನೋ ಅವನು ಕೊಡೋರಿದ್ದಾರೆ ಅಂತ ಗೊತ್ತಿರೋದ್ರಿಂದ ಅವನು ಖಂಡಿತವಾಗೂ ಹೋಗ್ತಾನೆ. ಸಣ್ಣದಾಗಿ ಹುಷಾರ್ ತಪ್ಪಿದ್ರು ಈಗ ಅವನಲ್ಲಿ ಹೋಗೋದಿಲ್ಲ. ಅಯ್ಯೋ ಬಿಡು 2 ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹಾಗೆ ಅನುಭವಿಸ್ಬಿಡ್ತಾನೆ. ಹಣ ಕೊಡ್ತಾರೆ ಅಂತ ಗೊತ್ತಾದ್ರೆ ಹೋಗ್ತಾನೆ. ಆಸ್ಪತ್ರೆಗೂ ಗೊತ್ತಾಗತ್ತೆ ರೋಗಿ ಖಂಡಿತವಾಗ್ಲೂ ಬರ್ತಾನೆ, ಯಾಕೆಂದ್ರೆ ಹಣ ಕೊಡೋರು ಬೇರೆಯವರಿದ್ದಾರೆ ಅಂತ. ಹೀಗಾಗಿ ಆಸ್ಪತ್ರೆಗಳ ಹೊಸ ಸರಣಿ ಪ್ರಾರಂಭವಾಗುತ್ತೆ. ಆದ್ರೆ ನಾನು ಒಪ್ತೀನಿ, ಮುಂದಿನ ಭವಿಷ್ಯದಲ್ಲಿ ಮತ್ತೆ ನಿಮ್ಮಲ್ಲಿ ಯಾರಾದ್ರೂ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಇಚ್ಛೆ ಪಡೋರ್ಗೆ 1,000ಕ್ಕೂ ಹೆಚ್ಚು ಹೊಸ ಆಸ್ಪತ್ರೆಗಳು ಪ್ರಾರಂಭ ಆಗೋ ಸಂಭವ ಇದೆ. ಇದರಿಂದ ಶಾಶ್ವತವಾದ ಪರಿಹಾರ ಉದ್ಭವ ಆಗುತ್ತೆ. ಅದೇ ರೀತಿಯಾಗಿ ಔಷಧಿಗಳು ಪ್ಯಾಕಿಂಗ್ ಚೆನ್ನಾಗಿರುತ್ತೆ, ಔಷಧಿ ಬರೆದು ಕೊಡೋನ್ಗೂ ಏನಾದ್ರೂ ಸಿಗ್ತಿರುತ್ತೆ. ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ, ಡಾಕ್ಟರ್ಗಳ ಕಾನ್ಫರೆನ್ಸ್ ಸಿಂಗಾಪುರ್ನಲ್ಲಿ ಆಗುತ್ತೆ, ದುಬೈನಲ್ಲಿ ಆಗುತ್ತೆ. ಅಲ್ಲೇನ್ ರೋಗಿಗಳಿಗೋಸ್ಕರ ಹೋಗಲ್ಲ, ಅಂದ್ರೆ ಔಷಧಿ ಕಂಪನಿಗಳಿಗೆ ಅದರ ಅಗತ್ಯ ಇರುತ್ತೆ, ಆದ್ರಿಂದ ಅವ್ರು ಮಾಡ್ತಾರೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಜನರಿಕ್ ಔಷಧಿಗಳು ಅವು ಒಳ್ಳೆ ಗುಣಮಟ್ಟದ್ದಾಗಿರುತ್ತೆ. ಯಾವ ಔಷಧಿಗಳು 1,000 ರೂಪಾಯಿಗೆ ಸಿಕ್ತಿತ್ತೋ ಈಗ ಅದು ಜನರಿಕ್ ಔಷಧಿ ಅಂಗಡಿನಲ್ಲಿ 15 ರೂಪಾಯಿಗೆ ಸಿಗತ್ತೆ. ಹೀಗೆ ನಾವು ಬಡವರಿಗೆ ಅಂತ 3,000 ಜನೌಷಧಾಲಯದ ಕಾರ್ಯಗಳನ್ನ ಮಾಡಿದೀವಿ. ಅದನ್ನ ಇನ್ನೂ ದೊಡ್ಡದಾಗಿ ಮಾಡ್ತಿದೀವಿ. ಸಾಮಾನ್ಯ ಜನರು ಅದು ಪ್ರಚಾರ ಮಾಡ್ತಿದ್ದಾರೆ. ಅದರ ಪ್ರಕಾರ ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಹೃದಯದ ರೋಗ ಇದೆ ಅಂತ ಹೇಳ್ತಾರೆ. ಅದು ಒಳಗಡೆ ಇರೋದು ನಿಮ್ಗಂತೂ ಗೊತ್ತಾಗೋದಿಲ್ಲ. ಭಯ ಆಗ್ಬಿಡುತ್ತೆ, ಅಯ್ಯೋ ಏನಾದ್ರೂ ಆದ್ರೆ ಅಂತ. ಡಾಕ್ಟರ್ ಹೇಳ್ತಾರೆ ಸ್ಟಂಟ್ ಹಾಕ್ಲೇಬೇಕು ಅಂತ. ಅವ್ನು ಹೇಳ್ತಾನೆ ಸರಿ, ಮತ್ತೆ ಡಾಕ್ಟರ್ 2 ಸ್ಟಂಟ್ ಇದೆ ಅಂತಾರೆ. ಇದನ್ನ ಹಾಕ್ಸ್ಕೊಂಡ್ರೆ 1 ಲಕ್ಷ, ಇದನ್ನ ಹಾಕ್ಸ್ಕೊಂಡ್ರೆ 2 ಲಕ್ಷ ಅಂತಾರೆ. ಅವನ್ ಕೇಳ್ದ 1 ಯಾಕಿಷ್ಟು 2 ಯಾಕಿಷ್ಟು? ಅವ್ನು ಹೇಳ್ತಾನೆ 2 ಲಕ್ಷ ತಗೊಂಡ್ರೆ ಜೀವನ ಪೂರ್ತಿ ನಡೆಯುತ್ತೆ, 1 ಲಕ್ಷ ತಗೊಂಡ್ರೆ 4-5 ವರ್ಷಗಳಷ್ಟೇ ಅಂತ, ಹೊಸದು. ಮತ್ತ ಅವನು ಹೇಳ್ತಾನೆ ಇದನ್ನೇ ಹಾಕ್ಬಿಡಪ್ಪ 2ನೇದು ಅಂತ. ಪಾಪ ಅವ್ನು ಎಲ್ಲಿಂದನೋ ದುಡ್ಡು ತಗೊಂಡ್ ಬರ್ತಾನೆ. ನಾನು ಆಶ್ಚರ್ಯದಿಂದ ಕೇಳ್ದೆ, ಇದೇನಿದು 2 ಲಕ್ಷದ ಬೇರೆ ಸ್ಟೆಂಟ್ ಅಂದ್ರೆ? ನಾನು ಆಮೇಲೆ ಮಾತುಕತೆ ಶುರು ಮಾಡ್ದೆ. ನಿಮ್ಗೆ ಆಶ್ಚರ್ಯ ಆಗತ್ತೆ, ಮಾತಾಡ್ತಾ 60% ಇಂದ 80% ಕಡಿಮೆ ಆಗೋಯ್ತು. ಯಾವ್ದು 1.5 ಲಕ್ಷ 2 ಲಕ್ಷಕ್ಕೆ ಆಗ್ತಿತ್ತು ಈಗ 20ರಿಂದ 25 ಸಾವಿರಕ್ಕೆ ಸಿಗ್ತಾ ಇದೆ ಬಡವರಿಗೆ. ಅದೇ ರೀತಿಲಿ ನೀ ಟ್ರಾನ್ಸ್ಪ್ಲಾಂಟ್ ನೋಡ್ತಾ ಇದೀವಲ್ಲ, ಜನಗಳಿಗೆ ಅಭ್ಯಾಸನೇ ಇಲ್ಲ. ಆಸನ ಯೋಗ ಎಲ್ಲ ಮಾಡಿ ಅಂತ ನಾನು ಆಗಾಗ್ಗೆ ಎಲ್ರಿಗೂ ಹೇಳ್ತಿರ್ತೀನಿ. ಈಗ ಕಾಲ್ ನಡೆಯೋದಿಲ್ಲ, ಸರಿ ನಡೀರಿ ಸ್ಕ್ರೂ ಫಿಟ್ ಮಾಡ್ಕೊಳ್ಳೋಣ ಅಂತೀರಾ, ತುಂಬಾ ದುಡ್ಡು ತಗೊಳ್ತಾರೆ. ಕೊನೆಗೆ ಅವ್ರನ್ನೂ ಕರೆದೆ ಅದು ಆಯ್ತು. ಹೀಗೆ ಅನೇಕ ವಿಚಾರಗಳನ್ನ ಮಾಡಬಹುದು. ಹೆಲ್ತ್ ಸೆಕ್ಟರ್ ವಿಷಯದಲ್ಲಿ ಸಮಗ್ರ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಿದ್ದೀವಿ. ಅದರ ಜೊತೆಗೆ ಸ್ವಚ್ಛತೆನೂ ಸೇರ್ಕೊಂಡಿದೆ. ವರ್ಲ್ಡ್ ಬ್ಯಾಂಕ್ ವರದಿ ಪ್ರಕಾರ ಹೇಳೋದಾದ್ರೆ, ಸ್ವಚ್ಛತೆಗೆ ಏನಾದ್ರೂ ನಾವು ಗಮನ ಕೊಡೋದಾದ್ರೆ, ಒಂದು ಕುಟುಂಬದ ಅನಾರೋಗ್ಯಕ್ಕೆ ವರ್ಷದಲ್ಲಿ ಮಾಡೋ ಖರ್ಚಲ್ಲಿ ಏನಿಲ್ಲ ಅಂದ್ರೂ 7,000ದಿಂದ 12,000 ಉಳಿತಾಯ ಆಗುತ್ತೆ. ಹೀಗೆ ಬೇರೆ ವಿಷಯಗಳನ್ನ ತಗೊಂಡು ನಾವು ಯೋಜನೆ ಮಾಡಿದೀವಿ. ಜನರು ಇದನ್ನ ಮೋದಿ ಕೇರ್ ಅಂತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಮೂಲತಃ ನನ್ನ ಆಸೆ ಏನು ಅಂದ್ರೆ, ನನ್ನ ದೇಶದ ಜನಕ್ಕೆ ನಾನು ಕೇರ್ ತಗೋಬೇಕು. ನಾನು ನನಗೆ ಚೆನ್ನಾಗಿ ನೆನಪಿದೆ, ನಾನು ಸರ್ಕಾರದಲ್ಲಿ ಯಾರಾದ್ರೂ ಒಳ್ಳೆ ವಿಷಯಗಳ ಬಗ್ಗೆ ಏನಾದ್ರೂ ಅವ್ರು ಹೇಳಿದ್ರೆ ಅದಕ್ಕೆ ನನ್ನ ಪ್ರಶ್ನೆಗಳಿರುತ್ತವೆ. ಇದು ಸರಿ ಇದೆಯಲ್ಲ, ಇದನ್ನ ಆಮೇಲೆ ನಾನು ನೋಡ್ತೀನಿ. ನೀವು ನನಗ್ ಮೊದಲು ಹೇಳಿ ಇದರಲ್ಲಿ ಏನೆಲ್ಲ ಕೊರತೆಗಳಿದೆ ಅನ್ನೋದನ್ನ. ನಾನು ಎದುರಿಗೇನೆ ಕೇಳ್ತೀನಿ. ಯಾಕೆಂದ್ರೆ ಯಾವುದು ಸಂಪೂರ್ಣ ಅಲ್ಲ. ನಾವು ಮನುಷ್ಯರು, ನಮ್ಮಲ್ಲೂ ಕೊರತೆಗಳಿವೆ, ನಮ್ಮಿಂದನೂ ತಪ್ಪುಗಳಾಗತ್ತೆ. ಏನಾದ್ರೂ ಇದ್ರೆ ಹೇಳ್ತಾರೆ. ಮತ್ತೆ ನಾವು ಕೇಳೋದನ್ನೇ ನಿಲ್ಲಿಸ್ಬಿಟ್ರೆ ನನ್ನ ತಪ್ಪುಗಳು ಯಾವತ್ತೂ ಸರಿ ಹೋಗೋದೇ ಇಲ್ಲ, ನನ್ನ ದೇಶಕ್ಕೆ ಒಳ್ಳೇದಾಗೋದಿಲ್ಲ. ಅದಕ್ಕೋಸ್ಕರ ನಾನು ಯಾವಾಗ್ಲೂ ಟೀಕೆಗಳನ್ನ ಸ್ವಾಗತ ಮಾಡ್ತೀನಿ. ಇದಲ್ಲದೆ ನನ್ನ ಮೇಲೆ ಆರೋಪನೂ ಇದೆ, ಮೋದಿ ಮೇಲೆ ಇಷ್ಟೆಲ್ಲ ಟೀಕೆ ಮಾಡಿದ್ರು ಅವ್ರು ಯಾಕೆ ಕೇಳೋದಿಲ್ಲ ಅಂತ. ನಾನ್ ನಿಮ್ಮ ಟೀಕೆಗಳಿಗೆ ಹೆಚ್ಚು ಮಹತ್ವ ಕೊಡ್ತೀನಿ. ಅದನ್ನ ಅರ್ಥ ಮಾಡ್ಕೊಳ್ಳೋಕು ಪ್ರಯತ್ನ ಮಾಡ್ತಿದ್ದೀನಿ, ಅದನ್ನ ಸುಧಾರಿಸ್ಕೊಳ್ಳೋ ಪ್ರಯತ್ನನೂ ಮಾಡ್ತೀನಿ. ನಿಮ್ಮನ್ನ ಬಾಯಿ ಮುಚ್ಚೋ ಕೆಲಸ ನಂದಲ್ಲ, ಅದು ತಪ್ಪು ದಾರಿ ಆಗತ್ತೆ. ನೀವು ಹೇಳ್ತಿರೋದು ನನಗೆ ಖಂಡಿತ ಅಮೂಲ್ಯವಾದದ್ದು.
ನೀವೇನ್ ಟೀಕೆ ಮಾಡ್ತಿದ್ದೀರೋ ಅದೆಲ್ಲ ನನಗೆ ಒಂದು ದೊಡ್ಡ ನಿಧಿ ಇದ್ದ ಹಾಗೆ. ಅದು ನನಗೆ ಬಂಗಾರದ ಗಣಿ. ಅದಕ್ಕೋಸ್ಕರ ನೀವು ಹೇಗ್ ನಿರ್ಧಾರ ಮಾಡ್ತೀರಾ ಯಾವ ಟೀಕೆಗೆ ಮಹತ್ವ ಕೊಡ್ಬೇಕು ಯಾವುದಕ್ಕೆ ಮಹತ್ವ ಕೊಡಬಾರ್ದು ಅಂತ? ನೋಡಿ, ಇದು ಕಪ್ಪು ಬಿಳುಪಲ್ಲಿರೋಕ್ ಸಾಧ್ಯ ಇಲ್ಲ. ನಾನು ಈ ಟೀಕೆನ ಒಪ್ತೀನಿ, ಇದನ್ನ ಒಪ್ಪಲ್ಲ ಅಂತ ಹೇಳಲ್ಲ. ಈಗ ಈ ಕಾರ್ಯಕ್ರಮ ಮಾಡ್ತಿದ್ದೀನಿ. ನನ್ಗೆ ನಿಮ್ಗೆ ಅನಿಸ್ತಿರ್ಬೋದು ಇದು ತುಂಬಾ ಚೆನ್ನಾಗಿದೆ ಅಂತ, ಆದ್ರೆ ಬೇರೆ ಯಾರು ಹೇಳ್ತಿರ್ತಾರೆ ಮೋದಿಜಿ ನಿಲ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕೆಲವರು ಹೀಗೂ ಹೇಳ್ಬೋದು, ನೋಡಿ ಮೋದಿಜಿ ಅಂದ್ರೆ ಪ್ರಧಾನಿಯವ್ರಿಗೆ ಉತ್ತರನೇ ಕೊಡ್ತಿಲ್ಲ, ಯಾಕೆ ಬಂದ್ರು ಅಂತ. ಅದಕ್ಕೆ ಸ್ಟೇಜ್ ಮ್ಯಾನೇಜ್ ಮಾಡೋಕೆ ಹೀಗೆಲ್ಲ ಮಾಡ್ತಿದ್ದಾನೆ. ಅದ್ರಲ್ಲೂ ನಾನ್ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಪ್ರಶ್ನೆಗಳಿಗೆ ಉತ್ತರ ಹೇಳೋದ್ರಲ್ಲಿ ಯಾವ್ದಾದ್ರು ಶಬ್ದ ಹೊರಗೆ ಬಂದಿದ್ರೆ ನಾನ್ ಖಂಡಿತ ಚಿಂತನೆ ಮಾಡ್ತೀನಿ, ಅರೆ ಈ ಶಬ್ದನ ನಾನು ಹೇಳ್ದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹಾಗೆ ಯೋಚನೆ ಮಾಡ್ತೀನಿ. ಮತ್ತೆ ನಾನಿಲ್ಲಿ ಇವತ್ತಿರೋದಿಕ್ಕೆ ಸಾಕಷ್ಟು ಜನ ಕಾರಣರಾಗಿದ್ದಾರೆ. ಸಾಕಷ್ಟು ಜನ ನನಗೆ ಪೆಟ್ ಮೇಲೆ ಪೆಟ್ಟು ಕೊಡ್ತಾ ಹೇಳ್ತಾರೆ, ಮೋದಿ ಇದು ಮಾಡ್ಬೇಡ ಅದನ್ನ ಮಾಡು ಅಂತಾರೆ. ಹೀಗ್ ಮಾಡ್ತಾ ನನ್ನ ತಂದಿದ್ದಾರೆ. ಅವರ ಈ ಎಲ್ಲಾ ಪರಿಶ್ರಮಗಳು ಏನಿದೆ ಅದನ್ನ ನಾನು ಮಂಡಲ್ ಸೇರಕ್ ಬಿಡಲ್ಲ. ಈ ಹೊಸ ವಿಶ್ವ ಕ್ರಮ ಏನಿದೆ, ನಮಸ್ತೆ ಮೋದಿಜಿ, ನಾನ್ ಪ್ರಿಯಾಂಕಾ ದೆಹಲಿಯಿಂದ. ನಿಮಗೆ ನನ್ನಿಂದಾನೂ ಒಂದ್ ಪ್ರಶ್ನೆ ಇದೆ. ಅದು ನಾವು ಸರ್ಕಾರನ ಯಾಕೆ ಆರಿಸ್ತೀವಿ? ಯಾಕೆಂದ್ರೆ ಅವರು ನಮ್ಗೆ ಕೆಲಸ ಮಾಡ್ಕೊಡ್ಲಿ ಅಂತ. ಆದ್ರೆ ನೀವ್ ಬಂದಾಗ್ಲಿಂದ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಕಂಡಿದೆ. ನೀವಂತೂ ಸರ್ಕಾರದ ಜೊತೆಗೆ ನಮ್ಮನ್ನೂ ಕೆಲಸಕ್ಕೆ ತೊಡಗಿಸ್ಕೊಂಡ್ಬಿಟ್ಟಿದ್ದೀರಾ. ಅದೇನಂದ್ರೆ ತುಂಬಾ ಒಳ್ಳೆ ವಿಷಯನೇ. ಆದ್ರೆ ನನ್ ಪ್ರಶ್ನೆ ಏನಂದ್ರೆ, ಅದು ಮೊದಲು ಯಾಕೆ ಹೀಗ ಆಗ್ತಿರ್ಲಿಲ್ಲ? ಥ್ಯಾಂಕ್ ಯು. ಮೋದಿಜಿ ಅವ್ರು ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ, ನೀವು ಜನರಿಂದ ನೀವು ಜನರನ್ನ ಸೇರಿಸ್ತೀರಾ ಸರ್ಕಾರದ ಕೆಲಸದ ಜೊತೆ ಇರ್ಬೋದು, ಮತ್ತೆ ಏನಂದ್ರೆ ಅದು ಗ್ಯಾಸ್ ಸಬ್ಸಿಡಿ ವಿಷಯ ಆಗಿರ್ಬೋದು, ಹಲವಾರು ವಿಷಯಗಳಲ್ಲಿ ನೀವು ಒಂದು ಅಪೇಕ್ಷೆ ಮಾಡ್ತೀರಾ ಜನಗಳಿಂದ. ಇದು ಯಾವ ರೀತಿಲಿ ಸಾಧ್ಯ ಆಗ್ಬೋದು ಹೇಳಿ? ಪ್ರಿಯಾಂಕಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಮತ್ತೆ ನೋಡಿ, ನೀವು 1857ರಿಂದ ತಗೊಳ್ಳಿ, 1947ರವರೆಗೆ, ಅದಕ್ಕೂ ಮುಂಚೆನೂ ಹೋಗ್ಬೋದು. ಆದ್ರೆ ನಾನು ಈ 1857ರವರೆಗೂ ಹೋಗ್ತೀನಿ. ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ವರ್ಷ 1857. ನೀವು ಅಲ್ಲಿಂದ ಯಾವುದೇ ವರ್ಷ ತಗೊಳ್ಳಿ, 100 ವರ್ಷಗಳಲ್ಲಿ ಯಾವುದೇ ವರ್ಷ ತಗೊಳ್ಳಿ, ಹಿಂದೂಸ್ತಾನದ ಯಾವುದೇ ಮೂಲೆಯಲ್ಲಿ ತಗೊಳ್ಳಿ, ಒಬ್ರಲ್ಲ ಒಬ್ರು ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಡೋಕೆ ಯಾರಾದ್ರೂ ಏನ್ ಬೇಕಾದ್ರೂ ಮಾಡೋಕ್ ತಯಾರಿದ್ರು. ದೇಶದ ಸುಮಾರು ಯುವಕರು ತಮ್ಮ ಜೀವನನ ಜೈಲಲ್ಲೇ ಕಳೆದಿದ್ದಾರೆ. ಅಂದ್ರೆ ಸ್ವಾತಂತ್ರ್ಯದ ಸಂಘರ್ಷ ಯಾವುದೇ ಸಮಯದಲ್ಲಿ ಯಾವುದೇ ಮೂಲೆಯಲ್ಲಿದ್ರೂ ನಿಲ್ತಾ ಇರಲಿಲ್ಲ. ಜನ ಬರ್ತಿದ್ರು, ಒಟ್ಟುಗೂಡ್ತಿದ್ರು, ಹುತಾತ್ಮರಾಗ್ತಿದ್ರು, ಸ್ವಾತಂತ್ರ್ಯದ ಆಂದೋಲನ ಮುಂದುವರಿತಿತ್ತು. ಆದ್ರೆ ಮಹಾತ್ಮ ಗಾಂಧಿ ಏನ್ ಮಾಡಿದ್ರು? ಮಹಾತ್ಮ ಗಾಂಧಿಯವರು ಈ ಎಲ್ಲ ಭಾವನೆಗಳಿಗೆ ಒಂದು ಹೊಸ ರೂಪ ಕೊಟ್ರು. ಅವರು ಜನಸಾಮಾನ್ಯರನ್ನ ಒಂದು ಮಾಡಿದ್ರು. ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ಅವ್ರು ಹೇಳ್ತಾ ಇದ್ದಿದ್ದು, ನೋಡಪ್ಪ, ನಿನಗ್ ಸ್ವಾತಂತ್ರ್ಯ ಬೇಕಲ್ವಾ? ಒಂದ್ ಕೆಲಸ ಮಾಡು, ನೀನ್ ಪೊರ್ಕೆ ತಗೊಂಡ್ ಕಸ ಗುಡ್ಸು, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಬಿಡುತ್ತೆ. ನಿನಗ್ ಸ್ವಾತಂತ್ರ್ಯ ಬೇಕಲ್ವಾ? ನಿನ್ ಶಿಕ್ಷಕನ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳ್ಕೊಡು, ದೇಶಕ್ಕೆ ಸ್ವಾತಂತ್ರ್ಯ ಸಿಗತ್ತೆ. ನೀನು ಉನ್ನತ ಶಿಕ್ಷಣ ಮಾಡ್ಬೇಕಾ? ಮಾಡು. ನೀನ್ ಖಾದಿ ಕೆಲಸ ಮಾಡ್ಬೇಕಾ? ಮಾಡು. ನೀನು ಯುವ ಜನರನ್ನ ಸೇರಿಸ್ಕೊಂಡು ಪ್ರಭಾತ ಬೇರಿ ತಗೊಂಡು ಹೋಗ್ತೀಯಾ? ಹೋಗು. ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯನ ಜನಾಂದೋಲನವಾಗಿ ಪರಿವರ್ತನೆ ಮಾಡ್ಬಿಟ್ರು. ಜನಸಾಮಾನ್ಯನಿಗೆ ಅವನ ಯೋಗ್ಯತೆಗೆ ತಕ್ಕ ಹಾಗೆ ಕೆಲಸ ಕೊಟ್ರು. ನೀನು ತಕ್ಕಲಿ ಹಿಡ್ಕೊಂಡು ಕೂತ್ಕೋ, ನೂಲ್ ತೆಗಿ, ದೇಶಕ್ಕೆ ಸ್ವಾತಂತ್ರ್ಯ ಸಿಗತ್ತೆ. ಜನರಿಗೆ ನಂಬಿಕೆ ಬಂತು, ಹೌದು ಇದರಿಂದ ಸ್ವಾತಂತ್ರ್ಯ ಸಿಗತ್ತೆ ಅಂತ. ನಾನ್ ಅನ್ಕೊಳ್ತೀನಿ, ಸಾಯೋರ್ ಸಂಖ್ಯೆ ಏನು ಕಡಿಮೆ ಇರಲಿಲ್ಲ, ದೇಶಕ್ಕೆ ಪ್ರಾಣ ಕೊಡೋರು ಕಡಿಮೆ ಇರಲಿಲ್ಲ. ಆದ್ರೆ ಅವರು ಬರ್ತಿದ್ರು, ಹುತಾತ್ಮರಾಗ್ತಾ ಇದ್ರು,
ಮತ್ತೆ ಇನ್ನೊಬ್ಬ ಎದ್ ನಿಲ್ತಿದ್ದ, ಅವನು ಹುತಾತ್ಮನಾಗ್ತಿದ್ದ. ಗಾಂಧೀಜಿಯವರು ಒಂದೇ ಸಾರಿಗೆ ಹಿಂದೂಸ್ತಾನದ ಎಲ್ಲಾ ಮೂಲೆಯಲ್ಲೂ ಕೋಟಿ ಕೋಟಿ ಜನರನ್ನ ಬಡ್ದೆಬ್ಸಿದ್ರು. ಈ ಕಾರಣದಿಂದ ಈಗ ನಾವು ಸ್ವತಂತ್ರವಾಗಿರೋದು ಸುಲಭ ಆಯಿತು. ಅಭಿವೃದ್ಧಿ ಕೂಡ ನನ್ಗನ್ಸುತ್ತೆ ಜನಾಂದೋಲನ ಆಗ್ಬೇಕಾಗಿದೆ ಅಂತ. ಇದನ್ನ ಯಾರಾದ್ರೂ ಯೋಚನೆ ಮಾಡೋದಾದ್ರೆ ಈ ಸರ್ಕಾರ ದೇಶನ ಬದಲಾಯಿಸ್ಬಿಡುತ್ತೆ, ಸರ್ಕಾರ ಅಭಿವೃದ್ಧಿ ಮಾಡ್ಬಿಡುತ್ತೆ. ಸ್ವಾತಂತ್ರ್ಯದ ನಂತರ ಎಂಥ ವಾತಾವರಣ ಅಂದ್ರೆ, ನಾವು ಸ್ವತಂತ್ರರಾದ್ವಿ, ಸರ್ಕಾರ ಎಲ್ಲ ಮಾಡುತ್ತೆ ಅಂತಿದ್ರು. ಹಳ್ಳಿಯಲ್ಲಿ ಒಂದು ಹಳ್ಳ ಬಿದ್ದಿದ್ರೆ ಹಳ್ಳಿ ಜನ ಒಟ್ಟಿಗೆ ಸೇರಿ ಒಂದು ಅರ್ಜಿ ತಯಾರು ಮಾಡ್ತಾರೆ. ಒಂದು ಜೀಪ್ ನ ಬಾಡಿಗೆಗೆ ತಗೊಳ್ತಾರೆ, ತಾಲೂಕಿಗೆ ಬಂದು ಅರ್ಜಿನ್ ಕೊಡ್ತಾರೆ. ಆ ಜೀಪ್ ಕೊಟ್ಟಿದ್ದ ಬಾಡಿಗೆನಲ್ಲೇ ಬೇಕಿದ್ರೆ ಹಳ್ಳ ತುಂಬ ಹೋಗ್ತಿತ್ತು. ಆದ್ರೆ ಅದನ್ನ ಸರ್ಕಾರ ಮಾಡುತ್ತೆ ಅಂತ. ಸ್ವಾತಂತ್ರ್ಯದ ನಂತರ ಒಂದು ವಾತಾವರಣ ನಿರ್ಮಾಣ ಆಯ್ತು. ಇದನ್ನೆಲ್ಲ ಯಾರು ಮಾಡ್ತಾರೆ? ಸರ್ಕಾರ ಮಾಡುತ್ತೆ. ಈ ಕಾರಣದಿಂದ ನಿಧಾನವಾಗಿ ಏನಾಯ್ತು ಅಂದ್ರೆ, ಜನತೆ ಮತ್ತು ಸರ್ಕಾರದ ನಡುವೆ ಅಂತರ ಜಾಸ್ತಿ ಆಯ್ತು. ಈಗ ನೀವು ನೋಡಿ, ಬಸ್ಸಲ್ಲಿ ಯಾರು ಹೋಗ್ತಾರೋ ನಿಮ್ಗೊಂದ್ಸಲ ಅನುಭವ ಆಗಿರ್ಬೋದು. ಬಸ್ನಲ್ಲಿ ಒಬ್ನೇ ಕೂತಿದ್ದಾನೆ, ಪಕ್ಕದಲ್ಲಿ ಯಾವ ಪ್ರಯಾಣಿಕನೂ ಇಲ್ಲ. ದಾರಿ ಸವಿಸ್ಬೇಕು ಅಂದ್ರೆ ಏನ್ ಮಾಡ್ತಾನೆ? ಅಲ್ಲಿ ಆ ಸೀಟ್ಗೆ ಒಂದ್ ಬೆರಳು ಹಾಕ್ತಾನೆ ಅಲ್ವಾ? ಅದರಲ್ಲಿ ಒಂದು ತೂತ್ ಮಾಡ್ಬಿಡ್ತಾನೆ. ಮತ್ತೆ ನಿಧಾನವಾಗಿ ಅದನ್ನ ಅಗಲಿಸ್ತಾ ಹೋಗ್ತಿರ್ತಾನೆ, ಏನೂ ಆಗಿಲ್ಲ ಅನ್ಕೊಂಡು. ಆದ್ರೆ ಯಾವಾಗ ಅವನಿಗೆ ತಿಳಿಯುತ್ತೆ ಬಸ್ಸು ಸರ್ಕಾರದಷ್ಟೇ ಅಲ್ಲ, ಅದು ನಂದು ಅಂತ, ಈ ಸರ್ಕಾರ ನಂದು, ಈ ದೇಶ ನಂದು, ಈ ಭಾವನೆ ಬರ್ಬೇಕಾಗಿದೆ. ನನಗನ್ನಿಸ್ತಿರೋದು ಈ ದೇಶದಲ್ಲಿ ಈ ಭಾವನೆ ಪ್ರಬಲವಾಗಬೇಕಾಗಿದೆ. ಇನ್ನೊಂದಂದ್ರೆ, ಪ್ರಜಾತಂತ್ರ ಇದೇನು ಯಾವ ಥರದ ಗುತ್ತಿಗೆ ಒಪ್ಪಂದ ಅಲ್ಲ. ನಾನು ಒತ್ತಿದ್ದೀನಿ ಮತ್ತೆ ಓಟ್ ಕೊಟ್ಟಿದ್ದೀನಿ, ನೀವು 5 ವರ್ಷ ಕೂತ್ಕೊಂಡು ಕೆಲಸ ಮಾಡಿ, 5 ವರ್ಷ ಆದ್ಮೇಲೆ ಕೇಳ್ತೀನಿ ಏನ್ ಮಾಡಿದಿರಿ ಅಂತ, ಇಲ್ಲಾಂದ್ರೆ ಬೇರೆಯವ್ರನ್ನ ಅಲ್ಲಿ ತರ್ತೀನಿ. ಇದು ಗುತ್ತಿಗೆ ಕೆಲಸ ಅಲ್ಲ, ಇದು ಎಲ್ರು ಭಾಗವಹಿಸೋ ಕೆಲಸ. ಮತ್ತೆ ಇದಕ್ಕೋಸ್ಕರ ನನ್ನ ಪ್ರಕಾರ ಇದು ಭಾಗವಹಿಸುವಿಕೆಯ ಪ್ರಜಾತಂತ್ರವಾಗಿ ಇದ್ರ ಮೇಲೆ ಬಲ ಕೊಡ್ಬೇಕಾಗಿದೆ. ಮತ್ತೆ ನೀವು ಅನುಭವಿಸಿರ್ಬೋದು, ನೈಸರ್ಗಿಕ ವಿಕೋಪ ಆದಾಗ ಸರ್ಕಾರಕ್ಕಿಂತ ಸಮಾಜದ ಶಕ್ತಿ ಹೆಚ್ಚು ತೊಡಗಿಸಿಕೊಳ್ಳುತ್ತೆ. ಮತ್ತೆ ನಾವು ಕೆಲವೇ ಕ್ಷಣಗಳಲ್ಲಿ ನೋಡ್ತಿದ್ದಾಗೆ ಆ ಸಮಸ್ಯೆಯಿಂದ ಹೊರಗಡೆ ಬರೋ ಶಕ್ತಿ ಬಂದ್ಬಿಡುತ್ತೆ. ಯಾಕೆ? ಜನತಾ ಜನಾರ್ದನ ಶಕ್ತಿ ಅಷ್ಟೊಂದು ಇರುತ್ತೆ. ಲೋಕತಂತ್ರದಲ್ಲಿ ಜನತೆ ಮೇಲೆ ನಾವು ಎಷ್ಟು ಭರವಸೆ ಇಡ್ತೀವೋ, ಜನತೆನ ಎಷ್ಟು ಒಟ್ಟಿಗೆ ಸೇರಿಸ್ತೀವೋ ಅಷ್ಟು ಪರಿಣಾಮ ಸಿಗತ್ತೆ. ಸರ್ಕಾರ ಮಾಡಿದ್ಮೇಲೆ ನಾನು ಶೌಚಾಲಯ ನಿರ್ಮಾಣದ ಅಭಿಯಾನ ಶುರು ಮಾಡಿದೆ. ನೀವು ಯೋಚನೆ ಮಾಡಿ, ಸರ್ಕಾರ ಮಾಡೋಕ್ ಸಾಧ್ಯನಾ? ಸರ್ಕಾರ ಮೊದಲು ಒಂದು 5,000 ಮಾಡಿತ್ತು, ಆಮೇಲೆ 10,000 ಮಾಡಿದ್ರಾಯ್ತು. ಹಳೆ ಸರ್ಕಾರ 5,000 ಮಾಡಿತ್ತು, ಮೋದಿ ಸರ್ಕಾರ 10,000. 10,000ದಲ್ಲಿ ಕೆಲಸ ಎಲ್ಲಾಗತ್ತೆ ಹೇಳಿ? ಜನತೆ ಕೈಗೆ ತಗೊಂಡ್ರು ಕೆಲಸ ಪೂರ್ತಿ ಆಯ್ತು. ಮತ್ತೆ ಜನರ ಶಕ್ತಿ ನೋಡಿ. ಭಾರತದಲ್ಲಿ ಹಿರಿಯ ನಾಗರಿಕರಿಗೆ ರೈಲ್ವೆನಲ್ಲಿ ರಿಯಾಯಿತಿ ಟಿಕೆಟ್ನಲ್ಲಿ ನಾನು ಬಂದ ಮೇಲೆ ಸರ್ಕಾರಕ್ಕೆ ಹೇಳ್ದೆ, ನೋಡಿ ನೀವೇನೋ ಬರೀತೀರಲ್ಲ, ಅಂದ್ರೆ ರಿಸರ್ವೇಶನ್ ಫಾರ್ಮ್ ಅಂತಿರುತ್ತಲ್ಲ, ಅದ್ರಲ್ಲಿ ಬರೀರಿ, ನಾನು ಹಿರಿಯ ನಾಗರಿಕ ಇದ್ದೀನಿ, ನನಗೆ ರಿಯಾಯಿತಿ ಸೌಲಭ್ಯ ಸಿಗುತ್ತೆ, ನಾನು ಈ ಸೌಲಭ್ಯನ ಬಿಟ್ಕೊಡ್ತಾ ಇದ್ದೀನಿ ಅಂತ. ಸರಳವಾಗಿತ್ತು. ನಾನೊಬ್ಬ ಪ್ರಧಾನಮಂತ್ರಿಯಾಗಿ ಮನವಿ ಕೂಡ ಮಾಡಲಿಲ್ಲ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಹಿಂದೂಸ್ತಾನದ ವಿಶೇಷತೆ ನೋಡಿ, ಮತ್ತೆ ಸಾಮಾನ್ಯ ಮನುಷ್ಯನ ದೇಶಭಕ್ತಿ ಕೂಡ ನೋಡಿ. ಈಗಿನ್ನೂ ನಾವು ನಿರ್ಧಾರ ಮಾಡಿದ್ವಿ, ಇಲ್ಲಿವರೆಗೆ 40 ಲಕ್ಷ ಜನ ಹಿರಿಯ ನಾಗರಿಕರು, ಅದು ಎಸಿಲ್ ಮಾಡ್ತಿದ್ದಂತಹ ನಾಗರಿಕರು, ಅವರೆಲ್ಲ ವಾಲಂಟರಿಯಾಗಿ ಸಬ್ಸಿಡಿ ನಮಗ್ ಬೇಡ ಅಂತ ಬರೆದು ಕೊಟ್ರು, ಮತ್ತೆ ಪೂರ್ತಿ ಹಣ ಕೊಟ್ಟು ಅವ್ರು ಪ್ರಯಾಣ ಮಾಡ್ತಿದ್ರು. ಒಂದ್ ವೇಳೆ ನಾನು ಇದನ್ ಕಾನೂನು ಮಾಡಿದ್ರೆ, ಇನ್ ಮುಂದೆ ಹಿರಿಯ ನಾಗರಿಕರಿಗೆ ಎಸಿ ಕೋಚ್ನಲ್ಲಿ ಈ ಸೌಲಭ್ಯ ಬಂದ್ ಅಂದಿದ್ರೆ, ಮೆರವಣಿಗೆ ಹೋಗ್ತಾ ಇತ್ತು, ಬೊಂಬೆ ಸುಡ್ತಿದ್ರು, ಆಮೇಲೆ ಮತ್ತೆ ಪಾಪ್ಯುಲಾರಿಟಿ ರೇಟಿಂಗ್ ಅಲ್ಲಿ ಮೋದಿ ಕೆಳಗಡೆ ಬಿದ್ದ, ಹೀಗೆ ಆಗ್ಬಿಡ್ತಾ ಇತ್ತು. ಹೌದು, ಆದ್ರೆ ನೀವೇ ನೋಡಿರ್ಬೋದು, 40 ಲಕ್ಷ ಜನ. ಒಂದ್ಸಾರಿ ನಾನು ಕೆಂಪುಕೋಟೆ ಮೇಲಿಂದ ಹೇಳ್ದೆ, ಯಾರು ಕೊಡೋ ಶಕ್ತಿ ಇದೆಯೋ ಅವ್ರು ಗ್ಯಾಸ್ ಸಬ್ಸಿಡಿ ಯಾಕೆ ತಗೋತಾರೆ? ನಮ್ಮ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಸಂಖ್ಯೆ ಮೇಲೆ ಚುನಾವಣೆಗೆ ಹೋರಾಡ್ತಿದ್ರು. ಹೀಗೆ ಯಾರೋ ಹೇಳ್ತಾ ಇದ್ರು, ನನ್ನನ್ನ ಪ್ರಧಾನಮಂತ್ರಿ ಮಾಡಿ, ಈಗ 9 ಸಿಲಿಂಡರ್ ಸಿಗತ್ತೆ, ನಾನು 12 ಸಿಲಿಂಡರ್ ಕೊಡ್ತೀನಿ ಅಂತ. ಇದು ಘೋಷಣೆ ಮಾಡಿದ್ರು 2014ರಲ್ಲಿ.
ನಾನ್ ಬಂದು ಜನತೆಗೆ ಬೇರೆ ರೀತಿನ ಹೇಳಿದೆ. ನಿಮಗ್ ಬೇಡ ಅಂದ್ರೆ ಸಬ್ಸಿಡಿ ಬಿಟ್ಬಿಡಿ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಿಂದೂಸ್ತಾನದ ಸರಿಸುಮಾರು 1.25 ಕೋಟಿಗಿಂತ ಹೆಚ್ಚು ಕುಟುಂಬದವರು ಗ್ಯಾಸ್ ಸಬ್ಸಿಡಿನ ಬಿಟ್ಬಿಟ್ರು. ದೇಶದಲ್ಲಿ ಪ್ರಾಮಾಣಿಕ ಜನರು ಕೊರತೆ ಇಲ್ಲ. ದೇಶಕ್ಕಾಗಿ ಏನಾದ್ರೂ ಮಾಡಬೇಕು, ಬದುಕಬೇಕು, ಸಾಯ್ಬೇಕು ಅನ್ನೋ ಕೊರತೆನೂ ಇಲ್ಲ. ನಮ್ ಕೆಲ್ಸ ಏನು ಅಂದ್ರೆ ದೇಶದ ಶಕ್ತಿನ ಅರ್ಥ ಮಾಡ್ಕೋಬೇಕು, ಅವ್ರನ್ನ ಜೊತೆ ಸೇರಿಸ್ಬೇಕು. ಮತ್ತೆ ನನ್ನ ಪ್ರಯತ್ನ ಏನು ಅಂದ್ರೆ ನಾವೇನಿದೀವಿ ಸರ್ಕಾರನೇ ದೇಶನ ನಡೆಸಬೇಕು ಅನ್ನೋ ಅಹಂಕಾರ ಏನಿದೆ, ಆ ಅಹಂಕಾರನ ಸರ್ಕಾರ ಬಿಟ್ಬಿಡ್ಬೇಕಾಗಿದೆ. ಜನತಾ ಜನಾರ್ದನನೇ ನಮ್ಮ ಶಕ್ತಿ. ಅದನ್ನ ಜೊತೆಗೆ ತಗೊಂಡ್ ನಡೆದ್ರೆ ನಮಗ್ ಬೇಕಾದ ಫಲಿತಾಂಶನ ಜನಗಳೇ ನಮಗ್ ತಂದು ಕೊಡ್ತಾರೆ. ಅದಕ್ಕೋಸ್ಕರ ನಾನು ಜನರನ್ನ ಜೊತೆಗೆ ಸೇರಿಸ್ಕೊಂಡು ಮುಂದೆ ಹೆಜ್ಜೆ ಇಡೋ ಕೆಲಸ ಮಾಡ್ತಾ ಇದ್ದೀನಿ. ವಾ, ಒಂದು ಪ್ರಶ್ನೆ, ನಾನ್ ನಿಮ್ಮನ್ ಕಡೆ ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ. ಇತಿಹಾಸ ನಿಮ್ಮನ್ನ ಹೇಗ್ ನೆನ್ಪಿಟ್ಕೋಬೇಕು ಅಂತ ಬಯಸ್ತೀರಾ? ನಿಮ್ಮಲ್ಲಿ ಯಾರಾದ್ರೂ ಹೇಳ್ತೀರಾ ವೇದ ಯಾರು ಬರೆದ್ರು ಅಂತ? ಅದು ಪ್ರಪಂಚದ ಅತಿ ಪುರಾತನ ಗ್ರಂಥ. ಇವತ್ತಿಗೂ 5,000, 10,000 ವರ್ಷಗಳಾದ್ಮೇಲೂ ಪ್ರಪಂಚಕ್ಕೆ ದಾರಿ ತೋರಿಸೋ ಶಕ್ತಿ ಹೊಂದಿದೆ ಅದು. ನಿಮಗ್ ಗೊತ್ತಿದ್ಯಾ ವೇದ ಯಾರು ಬರೆದ್ರು ಅಂತ? ಇಂಥ ದೊಡ್ಡ ರಚನಾಕಾರನ ಹೆಸರೇ ನಮಗ್ ಗೊತ್ತಿಲ್ಲ ಅಂದ್ಮೇಲೆ, ಇತಿಹಾಸದ ಬಗ್ಗೆ ಅವನಿಗೆ ಚಿಂತೆ ಇಲ್ಲ ಅಂದ್ಮೇಲೆ ಮೋದಿ ಯಾವ ಲೆಕ್ಕ? ಒಂದು ಸಣ್ಣ ವ್ಯಕ್ತಿ ಅಷ್ಟೇ. ಇತಿಹಾಸದಲ್ಲಿ ತನ್ನ ಹೆಸರನ್ನ ಬರ್ಸ್ಕೊಳ್ಳೋಕೋಸ್ಕರ ಈ ಮೋದಿ ಹುಟ್ಟಿಲ್ಲ, ಮತ್ತೆ ಅವನಿಗೆ ಆ ಉದ್ದೇಶನೂ ಇಲ್ಲ. ಅದು ನನಗೆ ಬೇಕಾಗೂ ಇಲ್ಲ. ಜನ ಮೋದಿನ 125 ಕೋಟಿ ಜನರ ಹಾಗೆ ನೋಡ್ಲಿ ಅನ್ನೋ ಆಸೆ ಪಡ್ತೀನಿ ಹೊರತು ಅದಕ್ಕಿಂತ ಹೆಚ್ಚು ಮಾನ್ಯತೆ ಕೊಡೋ ಅಗತ್ಯ ಇಲ್ಲ ನನಗೆ. ನಿಮ್ಗೆ ಶಿಕ್ಷಕರ ಕೆಲಸ ಸಿಕ್ಕಿರ್ಬೋದು, ನಿಮ್ಗೆ ಡ್ರೈವರ್ ಕೆಲಸ ಸಿಕ್ಕಿರ್ಬೋದು, ನಿಮ್ಗೆ ವ್ಯಾಪಾರದ ಕೆಲಸ ಸಿಕ್ಕಿರ್ಬೋದು, ನಿಮ್ಗೆ ಕೃಷಿ ಕೆಲಸ ಸಿಕ್ಕಿರ್ಬೋದು. ನನಗೆ ಈ ಕೆಲಸ ಸಿಕ್ಕಿದೆ. ಅದಕ್ಕಿಂತ ಹೆಚ್ಚು ನನಗೇನೂ ಬೇಕಾಗಿಲ್ಲ. ನನಗೇನೂ ಬೇಡ. ಇತಿಹಾಸದಲ್ಲಿ ಅಮರನಾಗೋದು ನನಗೆ ಇಷ್ಟನೂ ಇಲ್ಲ. ಆದ್ರೆ ನನಗಿರೋ ಉದ್ದೇಶ ಅಂದ್ರೆ ನನ್ನ ದೇಶ ಅಮರವಾಗಿರಬೇಕು. ಪ್ರಪಂಚ ನೆನ್ಸ್ಕೊಳ್ಳೋದಾದ್ರೆ ನನ್ನ ದೇಶನ ನೆನ್ಸ್ಕೊಳ್ಳಿ. ನನ್ನ ದೇಶದ ಭವಿಷ್ಯವನ್ನ ನೋಡ್ಲಿ. ನನ್ನ ದೇಶದ ಬಗ್ಗೆ ಪ್ರಪಂಚ ಹೇಳ್ಬೇಕು. ಈ ದೇಶ ಏನಿದೆ ಮಾನವ ಕಲ್ಯಾಣದ ದಾರಿ ತೋರಿಸೋ ದೇಶ ಇದು ಅಂತ. ವಿಶ್ವವನ್ನೇ ಸಂಕಟದಿಂದ ಪಾರ್ ಮಾಡೋ ಶಕ್ತಿ ಈ ದೇಶಕ್ಕಿದೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ಲಿ. ಮೋದಿ ಹೆಸರನ್ನ ಬೆಳಗಿಸೋದ್ರಲ್ಲಿ ನನಗೆ ಆಸಕ್ತಿ ಇಲ್ಲ. ಈ ದೇಶದ ಹೆಸರನ್ನ ಬೆಳಗಿಸೋಕೆ ನನ್ನ ಜೀವನ ಸಲ್ಲಿಸೋದ್ರಲ್ಲಿ ನನಗೆ ಆಸಕ್ತಿ ಇದೆ.